जयति पराशरसूनुः सत्यवती हृदयनन्दनो व्यासः यस्य आस्य कमलगलितं वाङ्मयममृतं जगत्पिबति भुजगभोगाभमुद्यम्य हृद्यं निजभुजं दक्षिणं लक्षणाढ्यं ललितमुद्रिक्तविज्ञानमुद्रं भज भज अनन्तमित्यालपन्तं प्रणतवान् प्राणिनां प्राणभूतं प्रणतिभिः प्रीणये पूर्णबोधम् भवदवोष्णेन तातप्यमानान् भुवि परं नाथमप्रेक्षमाणान् भुवनमन्येन च अन्येन रोष्णा भवतु भीर्मायित न सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकरे कवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತಿನ ಅಗ್ನಿಧ್ರನ ಹುಚ್ಚಾಟದ ಪದ್ಯಗಳನ್ನು ನೋಡುವ ಮುಂಚೆ ನಿನ್ನೆ ಬಗ್ಗೆ ಒಂದೆರಡು ಮಾತು ಹೇಳಬೇಕು. ಒಂದು ಹೇಳದೆ ಉಳಿದದ್ದು, ಒಂದು ಹೇಳುವಾಗ ಸ್ವಲ್ಪ ಅಸ್ಫುಟವಾದ ಎರಡು ಸಂಗತಿಗಳನ್ನು ಹೇಳಬೇಕು. ನಾನು ನಿನ್ನೆ ದ್ವಿಗುಣವಾಗಿರತಕ್ಕಂಥ ಪರಿಮಾಣ ಸಮುದ್ರಗಳದ್ದು ಮತ್ತು ದ್ವೀಪಗಳದ್ದು ಅಂತ ಹೇಳಿದೆ. ಅದನ್ನು ಲೆಕ್ಕ ಮಾಡ್ತಾ ಹೋದರೆ ದೊಡ್ಡ ಸಂಖ್ಯೆ ಆಗುತ್ತೆ. ಅದನ್ನು ನಾನು 1, 2, 3, 4, 5, 6, 7 ಒಂದೇ, ಅಷ್ಟು ಸುಲಭದಲ್ಲಿ ಇಲ್ಲ ಅದು. 1 ಲಕ್ಷ ಈ ದ್ವೀಪ ಆದರೆ, ಎರಡನೇದು 2 ಲಕ್ಷ, ಮೂರನೇದು 4 ಲಕ್ಷ ದ್ವಿಗುಣ, ನಾಲ್ಕನೇದ್ದು 8 ಲಕ್ಷ, ಐದನೇದ್ದು 16 ಲಕ್ಷ, ಆರನೇದ್ದು 32 ಲಕ್ಷ, ಏಳನೇ ದ್ವೀಪ, ಏಳನೇ ಸಮುದ್ರ 64 ಲಕ್ಷ ಆಗುತ್ತೆ. ಇದು 1, 2, 3, 4, 5, 6, 7 ಲಕ್ಷ ಅಲ್ಲ. ಇದು ಸ್ವಲ್ಪ ಹೆಚ್ಚು ವಿವರವಾಗಿ ಹೇಳಬೇಕಿತ್ತು, ನಾನು ನಿನ್ನೆ ಹೇಳಿಲ್ಲ. ಅದನ್ನು ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಒಂದು ವಿಷಯ ಕಥೆಯಲ್ಲಿ ಹೇಳದೆ ಬಿಟ್ಟದ್ದು ಏನು ಅಂದರೆ, 10 ಜನ ಮಕ್ಕಳ ಕಥೆ ಹೇಳಿದೆ ನಾನು. ಮಗಳು ಏನಾದ್ರು, ಊರ್ಜಸ್ವತಿ ಅಂತ ಒಬ್ಬಳು ಮಗಳಿದ್ನು ಅಂತ, ಅವಳ ಕಥೆ ಹೇಳಲಿಲ್ಲ. ಆ ಕಥೆ ಹೇಳ್ತಾ ನಾನು ಮುಂದಿನ ಪ್ರಕರಣಕ್ಕೆ ಹೋದೆ. ಊರ್ಜಸ್ವತಿ ಏನಾದ್ರು ಅನ್ನೋದು ಬಹಳ ಮುಖ್ಯವಾದ ಸಂಗತಿ ಆಗುತ್ತೆ. ಯಾಕೆಂದರೆ ದುಹಿತರಂ ಊರ್ಜಸ್ವತೀಂ ನಾಮ ಉಶನಸೇ ಪ್ರಾಯಚ್ಛತ್ ಅಂತ ಹೇಳ್ತಾರೆ. ಮಗಳನ್ನ ದುಹಿತರಂ ಊರ್ಜಸ್ವತೀಂ ನಾಮ ಏನು ಮಾಡಿದ ಅವನು? ಪ್ರಿಯವ್ರತ ತನ್ನ ಮಗಳು ಊರ್ಜಸ್ವತಿಯನ್ನ, ವಿಶ್ವಕರ್ಮನ ಮಗಳು, ವಿಶ್ವಕರ್ಮನ ಮಗಳು ಬಹಿಷ್ಮತಿ, ಪ್ರಿಯವ್ರತನ ಹೆಂಡತಿ, ಅವಳ ಮಗಳು, ಅವಳನ್ನ ಉಶನಸೇ ಪ್ರಾಯಚ್ಛತ್, ದೈತ್ಯ ಗುರುವಾಗಿರ್ತಕ್ಕಂಥ ಶುಕ್ರಾಚಾರ್ಯರಿಗೆ ಕೊಟ್ಟು ಮದುವೆ ಆಯಿತು. ಆ ಊರ್ಜಸ್ವತಿ ಮತ್ತು ಶುಕ್ರಾಚಾರ್ಯ ಅವರ ದಾಂಪತ್ಯದ ಫಲವಾಗಿ ಯಸ್ಯಾಂ ಅಜನಿ ದೇವಯಾನಿ ನಾಮ ಕಾವ್ಯಸುತ, ಅವಳಲ್ಲೇ ಶುಕ್ರಾಚಾರ್ಯರ ಮಗಳು. ನೀವು ದೇವಯಾನಿ ಬಹಳ ಪ್ರಸಿದ್ಧ. ಅವನು ಮತ್ತೆ ಯಯಾತಿಯನ್ನು ಮದುವೆ ಆದನು. ಯದುವಂಶ, ಯದುಂಚ ದುರ್ವಸಂಚೈವ ದೇವಯಾನಿ ಯಜಾಯತ, ಇಡೀ ಯದುವಂಶ, ಆ ಯದುವಂಶ ಕೃಷ್ಣಾವತಾರ ಮಾಡಿದ್ದನು. ಹೀಗೆ ಆ ಯದುವಂಶಕ್ಕೆ ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಯಯಾತಿಯ ಇಬ್ಬರು ಶರ್ಮಿಷ್ಠ ಮತ್ತು ದೇವಯಾನಿ ಇಬ್ಬರು ಪತ್ನಿಯರಲ್ಲಿ ದೇವಯಾನಿ ಶುಕ್ರಾಚಾರ್ಯರ ಮಗಳು, ಯಯಾತಿಯ ಪತ್ನಿಯಾಗಿ ಮುಂದೆ ಚಂದ್ರವಂಶದ ಒಂದು ಕವಲಿನ ಬೆಳವಣಿಗೆಗೆ ಕಾರಣಳಾಗ್ತಾಳೆ. ಅದು ಒಂದು ಕಥೆ. ಅದಷ್ಟೇ. ಆ ಮಗಳದ್ದು ಕಥೆ ಮುಂದಿನ ಮುಂದುವರಿಕೆಯನ್ನು ನಾನು ನಿನ್ನೆ ಹೇಳುವ ಓಘದಲ್ಲಿ ಕಥೆ ಮುಂದುವರಿಸಿಬಿಟ್ಟೆ. ಇದು ಉಳಿದು ಹೋಯಿತು. ಅದರ ನಂತರ ಇವನು ಬಂದ, ಈಗ ಅಗ್ನಿಧ್ರ ಬಂದ. ಪ್ರಿಯವ್ರತ ತಪಸ್ಸಿಗೆ ಹೋದ. ಅವನ ಜೊತೆಗೆ ಬರಹಿಷ್ಮತಿಯು ತಪಸ್ಸಿಗೆ ಹೋದಳು.
ಆಗ್ನಿಧ್ರ ಬಂದ, ಅವನು ತಪಸ್ಸು ಮಾಡಿದ. ತಪಸ್ಸು ಮಾಡಿದ್ದು ದೇವರು ಒಲಿಬೇಕು ಅಂತಲ್ಲ, ಚಂದದ ಹೆಣ್ಣು ಬೇಕು, ಚಂದದ ಮಕ್ಕಳು ಬೇಕು ಅಂತ. ಚತುರ್ಮುಖನಿಗೆ ಒಪ್ಕೊಂಡಿದ್ದ, ಅವನು ನನ್ನನ್ನು ಕಾಣಬೇಕು ಅಂತ ತಪಸ್ಸು ಮಾಡಿದ್ದಲ್ಲ, ಅದು ನಾನೇ ಯಾಕೆ ಕಾಣಿಸ್ಕೊಳ್ಬೇಕು ಅಂತ. ಚತುರ್ಮುಖ ಕಾಣಿಸ್ಕೊಳ್ಳಿಲ್ಲ, ಪೂರ್ವಚಿತ್ತಿಯನ್ನು ಕಳಿಸಿಕೊಟ್ಟ. ಅವನು ತಪಸ್ಸು ಮಾಡ್ತಾ ಇರ್ತಕ್ಕಂಥ ಬೆಟ್ಟದಲ್ಲಿ ಈ ಪೂರ್ವಚಿತ್ತಿ ಚೆಂಡಾಡ್ತಾ ಆಟ ಆಡ್ತಾ ಬರ್ತಾ ಇದ್ದಾಳೆ. ಇದನ್ನು ನೋಡಿದ ಇವನ ಆಶ್ರಮದ ಪರಿಸರದಲ್ಲೇ ಬರ್ತಾ ಇದ್ದಾಳೆ. ಮೊದಲು ಮೂಗಿಗೆ ಕಂಪು ನಾಟಿತಂತೆ, ಮತ್ತೆ ಕಂಡದ್ದು ಮೂಗಿಗೆ ಕಂಪು ನಾಟಿತು. ಏನೋ ಒಳ್ಳೆ ಸುಗಂಧ ಪರಿಮಳ ಬರ್ತಾ ಇದೆ, ಯಾವತ್ತೂ ಬಾರದಂತಹ ಸುಗಂಧ ಬರ್ತಾ ಇದೆ ಅಂತ. ಸುಗಂಧ ಬಂತು, ಅಷ್ಟೊತ್ತಿಗೆ ಮಧುರವಾದ ನಾದ, ಗೆಜ್ಜೆಯ ಹುಲಿ ಕೇಳಿಸಿತು. ನೋಡ್ತಾನೆ ಒಬ್ಬಳು ಚಂದದ ಹುಡುಗಿ ಬರ್ತಾ ಇದ್ದಾಳೆ, ಅಪ್ಸರ ಸ್ತ್ರೀ. ಹುಡುಗಿ ಬಂದದ್ದು ನೋಡಿ ಅವಳು ತನ್ನನ್ನೇ ಆರಿಸಿಕೊಂಡು ಬಂದನು. ಪ್ರತಿಯೊಬ್ಬ ಕಾಮುಕನು, ಕಾಳಿದಾಸ ಒಂದು ಮಾತು ಹೇಳ್ತಾನೆ, ಕಾಮಿ ಸ್ವತಾಂ ಪಶ್ಯತಿ ಅಂತ. ಒಬ್ಬ ಕಾಮುಕನಾದವ ಯಾವ ಹುಡುಗಿಯಲ್ಲಿ ಏನು ವಿಚಾರ ಆದರೂ ಅದು ನನ್ನನ್ನು ನೋಡಿಯೇ ಆದ್ದು ಅಂತ ತಿಳ್ಕೊತಾನಂತೆ. ಅವಳು ನಕ್ಕರೆ ನನ್ನನ್ನು ನೋಡಿಯೇ ನಕ್ಕದ್ದು, ಏನು ಹುಡುಗಿಯರು ಮಾಡಿದ್ರು ಅದು ನನ್ನನ್ನು ನೋಡಿಯೇ ಮಾಡಿದ್ದು ಅಂತ ತಿಳ್ಕೊತಾನೆ. ಅದು ಕಾಮುಕರ ಸ್ವಭಾವ. ಹಾಗೆ ಇವನಿಗೆ ಆ ಹುಡುಗಿ ನನ್ನ ಆಶ್ರಮದ ಸುತ್ತ ಬರ್ತಾ ಇದೆ, ನನ್ನನ್ನು ಇಷ್ಟಪಟ್ಟೆ ಬಂದದ್ದೇನೋ, ಯಾರು ಎಂತ ಒಂಥರ ದಿಗಿಲು. ಆಶ್ರಮ, ಋಷಿಗಳ ಆಶ್ರಮ, ಅಲ್ಲಿ ಒಂದು ಹುಡುಗಿಯನ್ನು ಮಾತಾಡಿಸೋದು ಹೇಗೆ? ಆದರೆ ಇವನಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆಕೆಯನ್ನು ಮಾತಾಡಿಸ್ಬೇಕು, ಆಕೆ ನನ್ನವಳಾಗಬೇಕು ಅಂತಕ್ಕಂಥ ಒಂದು ಅದಮ್ಯವಾದ ಬಯಕೆ ಕಾಡ್ತಾ ಇದೆ. ವಿಚಾರಿಸುವುದಕ್ಕೆ ಅಂತ ಕಾತ್ವಂ ಚಿಕರ್ಷ್ಯಸಿ ಚ ಕಿಂ ಮುನಿವರ್ಯ ಶೈಲೆ. ಕಾತ್ವಂ ಯಾರಪ್ಪ ನೀನು? ಚಿಕೀರ್ಷಸಿ ಚ ಕಿಂ, ಏನು ಮಾಡ್ಲಿಕ್ಕೆ ಬಂದಿ ಇಲ್ಲಿಗೆ? ಇಲ್ಲಿ ಬಂದದ್ದರ ಉದ್ದೇಶ ಏನು? ನೀನು ಯಾರು? ಯಾಕೆ? ಬಹಳ ಚಮತ್ಕಾರ. ಮುನಿವರಿಯ ಶೈಲೆ ಅಂತ, ಅದು ಒಂದು ಶಬ್ದವೂ ಹೌದು, ಎರಡು ಶಬ್ದವೂ ಹೌದು. ಮುನಿವರಿಯ ಶೈಲೆ ಅಂದರೆ ಮುನಿಗಳು ತಪಸ್ಸು ಮಾಡುವ ಬೆಟ್ಟ ಇದು. ಇಲ್ಲಿ ಹುಡುಗಿಯರು ಯಾಕೆ ಬರಬೇಕು? ಇಲ್ಲಿ ಬರುವ ಸಹಜವಾಗಿ ನಿಮ್ಗೇನು ಕೆಲಸ ಇಲ್ಲ. ಇಲ್ಲಿ ಋಷಿಗಳು, ಇಲ್ಲಿ ಯಾವ ಹೆಣ್ಮಕ್ಳಿಗೆ ಏನೂ ಕೆಲಸ ಇಲ್ಲ. ಮುನಿವರಿಯ ಶೈಲೆ ಕಾತ್ವಂ ಅಂತ. ಋಷಿಗಳು ತಪಸ್ಸು ಮಾಡತಕ್ಕಂಥ ಬೆಟ್ಟದಲ್ಲಿ ನೀನು ಏನು ಬಂದಿ? ಈ ಮಧ್ಯೆ ಅವನಿಗೆ ಅಂದರೆ ಉನ್ಮಾದದಿಂದ ಅವನು ಹುಚ್ಚು ಕಲ್ಪನೆಗಳು ಅವನ ಮನಸ್ಸಿನಲ್ಲಿ. ಈ ಹುಡುಗಿ ಹೌದೋ ಅಲ್ಲೋ ಒಂದು ಸಂಶಯ ಅವನಿಗೆ. ಮತ್ತೆ ಯಾರ ಋಷಿಗಳು ನನ್ನನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಸ್ತ್ರೀವೇಷ ಹಾಕೊಂಡು ಬಂದಿದ್ರೆ, ತಪಶಕ್ತಿಯಿಂದ ಹೆಣ್ಣಾಗಿ ಸ್ತ್ರೀವೇಷ ಹಾಕೊಂಡು ನನ್ನ ತಪಸ್ಸಿನ ಆಳವನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಬಂದಿದ್ದಾದರೆ ಅದಕ್ಕೆ ಮುನಿವರಿಯ? ನೀನು ಮುನಿವರಿಯ ಇದ್ರೂ ಇರಬಹುದು, ಗೊತ್ತಿಲ್ಲ ನನಗೆ. ಮುನಿವರಿಯ ಅಂತ ಸಂಬೋಧನೆ, ನೀವು ಮುನಿವರಿಯನೇ ಇದ್ರೂ ಇರಬಹುದು, ಹೆಣ್ಣಾಗಿ ಬಂದು ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ. ಆದರೆ ಯಾರು ನನಗೆ ಗೊತ್ತಿಲ್ಲ, ಯಾರು ದಯವಿಟ್ಟು ತಿಳಿಸು. ಕಾ ತ್ವಂ ಚಿಕೀರ್ಷಸಿ ಚ ಕಿಂ, ಏನು ಮಾಡುವ ಉದ್ದೇಶ? ನನ್ನ ಪರೀಕ್ಷೆ ಮಾಡಲಿಕ್ಕೆ ಬಂದಿಯಾ? ಏನು ಕಥೆ ಅಂತ ಮೊದಲು ಯಾರೋ ಋಷಿಗಳೇ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಸ್ವಲ್ಪ ಬಂದದ್ದೇನೋ ಅನ್ನುವಂಥ ಭ್ರಮೆಗೆ ಒಳಗಾದವರಂತೆ ಮಾತಾಡ್ತಾನೆ. ಅಲ್ಲಿಂದ ಚೇಚೆ, ಇದು ಋಷಿಗಳೆಲ್ಲ ಸ್ತ್ರೀವೇಷ ಹಾಕೊಂಡು ಬಂದದ್ದೆಲ್ಲ ಇದೆ. ಮತ್ತೇನು ಅಂದರೆ, ನಾನು ಭಗವಂತನನ್ನು ಕುರಿತು ತಪಸ್ಸು ಮಾಡಿದ್ದಲ್ಲ, ಭಗವಂತನೇ ಮೋಹಿನಿಯಾಗಿ ಬರಲಿಲ್ವಾ? ದೇವರೇ ಸ್ತ್ರೀವೇಷದಿಂದ ಬಂದಿರಬೇಕು ಅಂತ ಎರಡನೇ ಕಲ್ಪನೆ ಅವನದು. ಅವನ ಮಾಯಾಸಿ ಕಾಪಿ ಭಗವನ್ ಪರದೇವತಾಯ ಮಾಯಾಸಿ ಕಾಪಿ. ನೀನು ಭಗವಂತನ ಮಾಯೆ ಇರಬಹುದು, ಋಷಿಗಳ ಮಾಯೆ ಅಲ್ಲ ಇದು. ಮಾಯಾಸಿ ಕಾಪಿ ಭಗವನ್ ಅಲ್ಲಿ ಋಷಿವರಿಯ ತೆಗೆದುಬಿಟ್ಟು ಭಗವನ್ ಅಂತ ಸಂಬಂಧ ಮಾಡ್ತಾನೆ. ನೀನು ಸಾಕ್ಷಾತ್ ಭಗವಂತನೇ ಸ್ತ್ರೀರೂಪ ತೊಟ್ಟು ಬಂದಿರಬಹುದು. ಪರದೇವತಾಯ, ಪರದೇವತಾ ಅಂದರೆ ನಾರಾಯಣ, ಅವನೇ ಭಗವಂತ. ಭಾಗವತನ ಮೊದಲು ಬಂದಿದೆ, ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದತೆ ಅಂತ. ಪರಮಾತ್ಮ ಅಥವಾ ಭಗವಂತ ಅಂತ ಬಂದರೆ ಅದು ನಾರಾಯಣನ ಹೆಸರು, ಇನ್ಯಾರಿಗೂ ಆಗೋದು. ಎಕ್ಸ್ಕ್ಲೂಸಿವ್ ನೇಮ್ ಆಫ್ ನಾರಾಯಣ ಅಂದ ಭಗವಂತ ಪರದೇವತೆ ಅವನೇ ನೀನಾಗಿರ್ಬೋದು. ಹೇ ಭಗವನ್ನ, ನೀನು ಭಗವಂತನು. ಮಾಯಾಸಿ ಕಾಪಿ, ಭಗವಂತನ ಅದ್ಭುತವಾದ ಮಾಯೆ. ಮಾಯೆ ಅಂತಂದರೆ ಕಪಟ ನಾಟಕವೂ ಹೌದು, ಮಾಯೆ ಅಂದರೆ ಇಚ್ಛೆ ಹೌದು. ಭಗವಂತ ನೀನು ನಿನ್ನ ಅಮೋಘವಾದ ಇಚ್ಛೆಯಿಂದ ಹೆಣ್ಣಾಗಿ ಕಾಣಿಸಿಕೊಂಡಿಯೋ,
ಮೋಹಿನಿ ರೂಪದಂತೆ. ಇಲ್ಲದಿದ್ದರೆ ಈ ಚೆಲುವು, ಈ ಆಕರ್ಷಣೆ ಎಲ್ಲಿ ಇರುವುದು ಸಾಧ್ಯ? ಮಯಾಸಿ ಕಾಪಿ ಭಗವನ್ ಪರದೇವತಾಯ ವಿದ್ಯೆ ಬಿಭರ್ಷಿ ಧನುಷಿ. ಆಮೇಲೆ ಮೊದಲು ಋಷಿಗಳು ಅಂತ ಸಂಶಯದಿಂದ ನೋಡಿದ. ಎರಡನೇ, ನನಗೆ ಒಲಿದು ಬಂದ ಭಗವಂತನೇ ಇರಬಹುದು ಅಂತ. ಈಗ ಮೂರನೇ ಹಂತದಲ್ಲಿ ಈ ಸುಹೃತನ ಸಂಬಂಧ ನೋಡ್ತಾನೆ. ಅಲ್ಲಿಂದ ಭಗವಂತ ಹೋಗುತ್ತೆ. ಅವನ ಆ ಕಾಮುಕತೆ ಅವನನ್ನ ಮೊದಲು ಭಯ, ಆಮೇಲೆ ಭಗವಂತನ ಏನೋ ಭಕ್ತಿ, ಮೂರನೇದಲ್ಲಿ ಭಯ ಭಕ್ತಿ ಹೋಗಿ ಪ್ರಣಯ ಶುರು ಆಗ್ಬಿಡುತ್ತೆ. ಸುಹೃತ್ ಅಂತ, ನನ್ನ ಗೆಳತಿ ಅಲ್ಲವ ನೀನು ಅಂತ, ಸುಹೃತ್ ಅಂತ ಗೆಳತಿ ಅಂತ ಸಂಬೋಧನೆ ಮಾಡ್ತಾನೆ. ವಿದ್ಯೆ ಬಿಭರ್ಷಿ ಧನುಷಿ. ಅಲ್ಲಪ್ಪ, ಎಲ್ಲರೂ ಧನುಸ್ಸು ಹಿಡ್ಕೊಂಡು ಬರ್ತಾರೆ ಕಾಡಿಗೆ ಬರುವಾಗ, ನೀನು ಎರಡು ಧನುಸ್ಸು ಯಾಕೆ ಹಿಡ್ಕೊಂಡು ಬಂದಿದ್ದಿ? ಅದು ಕೂಡ ಧನುಸ್ಸು ಹಿಡ್ಕೊಂಡು ಬಂದ್ರೆ ಕಾಡಿನಲ್ಲಿ ಬೇಟೆಯಾಡುವಾಗ ಅದು ಹೆದೆ ಏರಿಸಿಕೊಂಡು, ಅದಕ್ಕೆ ಜ್ಯಾ ಅಂದ್ರೆ ಹೆದೆ ಏರಿಸ್ಕೊಂಡು ಬಿಲ್ಲು ರೆಡಿ ಮಾಡಿ ಬರಬೇಕು. ಇದು ಹೆದೆ ಏರಿಸದ ಖಾಲಿ ಬಿಲ್ಲನ್ನು ಹಿಡ್ಕೊಂಡು ಬಂದಿದ್ದಿ, ಎರಡು ಬಿಲ್ಲು ಎಲ್ಲಿದೆ? ಅದು ನಮ್ಗೆ ಕಾಣೋಲ್ಲ, ಅವನಿಗೆ ಕಂಡಿತು. ಅದೇ ಹುಬ್ಬನ್ನ ಬಿಲ್ಲು ಅಂತ ಹೇಳುವ. ಆ ಹೆಣ್ಣಿನ ಹುಬ್ಬು ಬೆಲ್ಲಿನ ಹಾಕೊಂಡಿದೆ ಅವನಿಗೆ. ಕ್ಷತ್ರಿಯ ಅಲ್ವಾ, ಅವನಿಗೆ ಏನು ಯಾರು ನಮ್ಮ ಪ್ರೊಫೆಷನ್ ಯಾವುದೋ ಅದೆಲ್ಲ ನಮ್ಗೆ ಕಾಣೋದೆಲ್ಲ. ಅದನ್ನು ನಮ್ಮ ಭಾಷೆಯಲ್ಲಿ ಹಾಗೆ, ಡ್ರೈವರ್ ಆದರೆ ಒಂದು ಮಾತಿಗೆ ಅವನ ಮಾತಿಗೆ ಬ್ರೇಕ್ ಹಾಕಿಬಿಟ್ಟೆ ಅಂತಾನೆ. ಏನು ಬ್ರೇಕು? ಡ್ರೈವರ್ ಭಾಷೆ ಅದು. ಇನ್ನು ಅಡಿಗೆ ಬಿಟ್ಟರಾದ್ರೆ ಒಳ್ಳೆ ಒಗ್ಗರಣೆ ಹಾಕಿಬಿಟ್ಟೆ ಅವನಿಗೆ ಏನು ಹಾಗೆ ಇವನ ಭಾಷೆಯಲ್ಲಿ ಅವನಿಗೆ ಬಿಲ್ಲು ಕಾಣುತ್ತೆ. ಅವಳ ಹುಬ್ಬು ಅಲ್ಲ ಅದು ಬಿಲ್ಲು. ನಮ್ಮಂತಹ ಯುವಕರನ್ನ ಮರಳು ಮಾಡುವ ಬಿಲ್ಲದು, ಎರಡೆರಡು ಬಿಲ್ಲು. ವಿದ್ಯೆ ಆದರೆ ಹೆದೆ ಇಲ್ಲದ ಬಿಲ್ಲು, ಹೆದೆ ಏರಿಸಲೇ ಇಲ್ಲ. ವಿದ್ಯೆ ಬಿಭರ್ಷಿ ಧನುಷಿ ಸುಹೃತ್. ನೀನು ನನ್ನ ಗೆಳತಿ ಅಲ್ವಾ, ಯಾಕೆ ಆ ಬಿಲ್ಲು ಹಿಡ್ಕೊಂಡು ಬಂದಿದ್ದಿ? ಗೆಳೆಯರ ಹತ್ತಿರ ಏನು ಬಿಲ್ಲು? ಯುದ್ಧಕ್ಕೆ ಬಂದದ್ದಲ್ಲ, ನೀನು ಬಂದಿದ್ರೆ ಪ್ರೇಮ ಯುದ್ಧಕ್ಕೆ ಬಂದದ್ದು. ಅಷ್ಟರಲ್ಲಿ ಇಳಿಬಿಡ್ತಾನೆ ಮೂರನೇ ಲೆವೆನಲ್ಲಿ. ವಿದ್ಯೆ ಬಿಭರ್ಷಿ ಧನುಷಿ ಸುಹೃತ್ ಆತ್ಮನೋರ್ಥೆ. ಯಾಕೆ ಬಿಲ್ಲು? ಆತ್ಮನೋರ್ಥೆ, ನಿನ್ನ ಸ್ವಂತ ರಕ್ಷಣೆಗೋಸ್ಕರ, ಸೆಲ್ಫ್ ಪ್ರೊಟೆಕ್ಷನ್. ನಿನ್ನ ಸ್ವಂತ ರಕ್ಷಣೆಗೋಸ್ಕರ ಕಾಡಿನಲ್ಲಿ ಓಡಾಡುವಾಗ ಇರಲಿ ಅಂತ ಹಿಡ್ಕೊಂಡು ಬಂದ್ಯೋ, ಅಥವಾ ಕಿಂವಾ ಮೃಗಾನ್ನ ಮೃಗಯಸೆ ವಿಪಿನೇ ಪ್ರಮತ್ತಾನ್ನ, ಅಥವಾ ಕಾಡಿನಲ್ಲಿ ಇರತಕ್ಕಂಥ ಪ್ರಮತ್ತರು, ಎಚ್ಚರ ತಪ್ಪಿದ ಮೃಗಗಳು, ನನ್ನಂಥವ್ರು, ಅವನೇ ಹೋಗ್ಬಾರೆ. ಕಾಡಿನಲ್ಲಿ ಎಚ್ಚರ ತಪ್ಪಿದ ನನ್ನಂಥ ಮೃಗಗಳಿಗೆ ಬಾಣ ಹೊಡಿಲಿಕ್ಕೆ ತಂದಿದ್ದೀವರು. ಅಂದರೆ ಬಿಲ್ಲಿಗೆ ಹೆದೆ ಏರಿಸದೆಯೇ ನನ್ನ ಮೇಲೆ ಬಾಣ ಬಿಡ್ತಾ ಇದ್ದೀನಿ. ಕಿಂವಾ ಮೃಗಾನ ಮೃಗಯಸೆ, ಮೃಗಗಳನ್ನು ಹುಡುಕಿಕೊಂಡು ಬೇಟೆಯಾಡ್ಲಿಕ್ಕೆ ಬಂದಿಯೋ. ಎಂಥ ಮೃಗಗಳು? ಕಾಡಿನಲ್ಲಿ ಅಲೆದಾಡುವ ಎಚ್ಚರ ತಪ್ಪಿದ ಪ್ರಮತ್ತ. ಮುಖ್ಯ ಮೃಗ ಇವನೇ, ಮೊದಲನೇವನು ಇವನೇ, ಇನ್ನು ಉಳಿದ ಮೃಗಗಳು. ಬಿಲ್ಲಿಗೆ ಹೆದೆ ಏರಿಸಲಿಲ್ಲ, ಆದರೂ ಆ ಬಿಲ್ಲಿನಿಂದ ಬಾಣಗಳು ಬರ್ತಾ ಇವೆ. ಇದು ಇನ್ನೂ ಇಷ್ಟ ಅಲ್ಲ. ಬಾಣಾದಿಮವು ಭಗವತಃ ಶತಪತ್ರ ಪತ್ರವು ಶಾಂತವು ಅಪುಂಖ ರುಚಿರವು ಅತಿ ದಿಗ್ಮ ದಂತವು. ಹೇಳ್ತಾನೆ, ಎರಡು ಬಾಣಗಳು ಬಿಡ್ತಾ ಇದ್ದೀನಿ, ಎರಡು ಬಿಲ್ಲು, ಎರಡು ಬಾಣಗಳು. ಬಾಣ ಎಲ್ಲಿ? ಕುಡಿ ಕಣ್ಣ ನೋಟಕ್ಕೆ ಬಾಣ ಅಂತ ಹೇಳ್ತಾರೆ. ನಿನ್ನ ಕುಡಿ ನೋಟದ ಬಾಣವನ್ನು ನನ್ನ ಮೇಲೆ ಎಸೀತಾ ಇದ್ದೀಯಾ? ಬಾಣವು ಎರಡು ಬಾಣ, ಈ ಕಣ್ಣಿನಿಂದ ಒಮ್ಮೆ ನೋಡ್ತೀವಿ, ಈ ಕಣ್ಣಿನ ಈ ಕುಡಿ ನೋಟದ ಬಾಣದಿಂದ ನನ್ನನ್ನು ಕೊಲ್ತಾ ಇದೆಯಲ್ಲ ನೀನು. ಬಾಣವು ಇಮವು, ಆದರೆ ಅವನು ಯಾವ ಬಾಣ? ಭಗವತಃ. ಮತ್ತೆ ನೀನು ಸಾಕ್ಷಾತ್ ಭಗವಂತ ಕಳಿಸಿದಂಥ ಮೋಹಿನಿ ಅಲ್ವಾ ನಿನ್ನ ಬಾಣ. ಅದೇನು ಅಂದರೆ ಶತಪತ್ರ ಪತ್ರವು. ಬಾಣಗಳಿಗೆ ಇವಾಗೆಲ್ಲ ಬಾಣ ಅಂದರೆ ಬಾಣ ಯುದ್ಧ ವಿಷಯವೇ ಗೊತ್ತಿಲ್ಲ ನೋಡಿ ಏನು ಅಂತ. ಅಂತ ಬಾಣ ಬಿಡ್ತಿದ್ರು ಅಂದ್ರೆ ಏನು ಅಂತ ಹೇಳಬೇಕಾಗತ್ತೆ. ಈಗ ಬಾಣ ಅಂತಂದರೆ ಸುಮಾರು ಬಿದಿರಿನ ಚೂರಿನಿಂದ ಬಾಣ ಮಾಡ್ತಿದ್ರು. ಆ ಬಾಣದ ತುದಿಗೆ ಕಬ್ಬಿಣದ ಚೂಪಾದಂಥ, ಅದು ಚುಚ್ಚುವಂಥ ಇದನ್ನು ಸಿಕ್ಕಿಸ್ತಿದ್ರು. ಕಬ್ಬಿಣದ ಚುಚ್ಚು ಅಥವಾ ಕತ್ತಿ ಏನಾದರೂ ಸಿಕ್ಕಿಸ್ತಿದ್ರು. ಕೆಳಗೆ ಆ ಬಾಣದ ಕೆಳಬದಿಗೆ ಕತ್ತರಿ ಆಕಾರದ ಒಂದು ಇದನ್ನು ಕಬ್ಬಿಣದ ಪೀಸನ್ನು ಸಿಕ್ಕಿಸ್ತಿದ್ರು. ಅದಕ್ಕೆ ಗರಿಗಳನ್ನು ಕಟ್ಟುತ್ತಿದ್ರು ಸ್ಪೀಡಿಗೋಸ್ಕರ. ಶಟಲ್ ಕಾಕ್ ಆಡೋದ್ರಲ್ಲಿ ಗರಿ ಕಟ್ಟು ಆಡೋ ಹಾಗೆ ಅದು ಗರಿ ಕಟ್ಟುತ್ತಿದ್ರು, ಬಾಣ ವೇಗವಾಗಿ ಹೋಗೋದಕ್ಕೋಸ್ಕರ. ಈ ನಿನ್ನ ಬಾಣಗಳಿಗೆ ಗರಿ ಕಟ್ಟಿದ್ಯಾ? ಭಾರಿ ವೇಗವಾಗಿ ಬರ್ತಾ ಇದೆ, ನನ್ನ ಮೇಲೆ ಸವಾರಿ ಮಾಡ್ತಾ ಇದೆ. ಏನು ಗರಿ? ಶತಪತ್ರ ಪತ್ರವು. ಕಮಲದ ಹೆಸರಿನ ಗರಿ ಕಟ್ಟಿಬಿಟ್ಟಿದ್ದೀಯಾ? ಕಮಲದ ಹೆಸರಿನ ಕಣ್ಣೆ. ಆ ಕಣ್ಣು ಅನ್ನೋ ಕಮಲದ ಹೆಸರಿನ ಗರಿ ಕಟ್ಟಿ ನಿನ್ನ ಕುಡಿ ನೋಟ ಅನ್ನೋ ಬಾಣವನ್ನು ನನ್ನ ಮೇಲೆ ಬಿಡ್ತಾ ಇದ್ದೀಯಾ?
ಏನು ಹುಚ್ಚು ನೋಡಿ ಅವನಿಗೆ. ಭಾರಿ ಖುಷಿಯಾಗ್ಬಿಟ್ಟಿದೆ ಅವಳನ್ನು ನೋಡಿ. ನನ್ನ ಮೇಲೆ ಬಾಣ ಬಿಡ್ತಾ ಇದ್ದೀನಿ ನೀನು. ಆ ಕಣ್ಣು ಅನ್ನತಂತಹ ಕಮಲದ ಗರಿಗಳನ್ನು ಕಟ್ಟಿದ ಶತಪತ್ರ ಪತ್ರವು 2 ಬಾಣ, ಈ ಕಡೆಯಿಂದ ಒಂದು ಬಾಣ, ಈ ಕಡೆಯಿಂದ 2 ಕಡೆಯಿಂದ ಬಾಣ ಬಿಡ್ತಾ ಇದ್ದಿ. ಆಮೇಲೆ ಶಾಂತವು. ಬಾಣ ಯಾವಾಗಲೂ ಉಗ್ರವಾಗಿರುತ್ತೆ, ಇದು ಶಾಂತವಾಗಿದೆ. ನಿನ್ನ ಬಾಣ ನನ್ನ ಮೈಗೆ ಬಿದ್ದಾಗ ನನಗೆ ಹಾಯ್ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಶಾಂತವು. ಅಪುಂಖ ರುಚಿರವು. ಪುಂಖ ಅಂತಂದ್ರೆ ಬಾಣ, ಅದೇ ಹೇಳಿದ ಬಾಣದ ಕೆಳಗೆ ಹೀಗೆ ಕತ್ರಿ ಆಕಾರದಲ್ಲಿ ಅದು ವೇಗ ಬರಲಿಕ್ಕೋಸ್ಕರ ಕತ್ರಿ ಆಕಾರದಲ್ಲಿ ಅದನ್ನು ಮಾಡ್ತಿದ್ರು. ಅದಕ್ಕೆ ಸಂಸ್ಕೃತದಲ್ಲಿ ಪುಂಖ ಅಥವಾ ಕರ್ತರಿ ಅಂತ ಹೇಳ್ತಾರೆ. ಅವನು ಈ ಉಪನ್ಯಾಸಗಳು ಹೇಳ್ತಾರೆ ಪುಂಖಾನುಪುಂಖವಾಗಿ ಮಾತಾಡಿದ್ರು ಅಂತ ಹೇಳ್ತಾರೆ. ಅದೇ ಪುಂಖ ಅಂದ್ರೆ ಒಂದು ಬಾಣದ ಹಿಂದೆ ಒಂದು ಬಾಣ ನಿರಂತರವಾಗಿ ಮಾತಾಡೋದು. ಪುಂಖಾನುಪುಂಖ ಅಂದ್ರೆ ನಾನ್ ಸ್ಟಾಪ್ ಸ್ಪೀಚ್ ಅನ್ನೋದಕ್ಕೆ ಪುಂಖಾನುಪುಂಖವಾಗಿ ಭಾಷಣ ಹೊಡೆದರು ಅಂತ. ಹಾಗೆ ಬಾಣದ ಹಿಂದೆ ಮತ್ತೊಂದು ಬಾಣ, ಆ ಒಂದು ಪುಂಖ ಅಂದ್ರೆ ಆ ಬಾಣದ ಹಿಂಬದಿಯ ಕತ್ತರಿ ಉಂಟಲ್ಲ, ಅದರ ಹಿಂದೆ ಇನ್ನೊಂದು ಪುಂಖ, ಅವನ್ನು ಅನುಸರಿಸಿ ಪುಂಖ, ನಿರಂತರವಾದ ಬಾಣ ಪ್ರಯೋಗ. ಇದು ಅಪುಂಖ. ಅದರಲ್ಲಿ ಬಾಣದಲ್ಲಿ ಕತ್ತರಿ ಇಲ್ಲ, ಆದ್ರೂ ಕೂಡ ರುಚಿರು ಬಹಳ ಚೆನ್ನಾಗಿ ಸುಂದರವಾಗಿದೆ, ನೋಡ್ಲಿಕ್ಕೆ ಖುಷಿಯಾಗತ್ತೆ, ಆನಂದವಾಗತ್ತೆ. ಶಾಂತವು ಅಪುಂಖ ರುಚಿರು. ಆದರೆ ಶಾಂತವಾಗಿದೆ, ರುಚಿರವಾಗಿದೆ ಅಂದ್ರೆ ಏನು ನೋವು ಕೊಡುತ್ತಪ್ಪ ಅದು. ಅದು ಶಾಂತ ಖುಷಿ ಕೊಡುತ್ತೆ, ಅಷ್ಟೇ ನೋವು ಕೊಡುತ್ತೆ. ಅತಿ ತಿಗ್ಮ ದಂತವು. ಭಾರಿ ಉಗ್ರವಾದಂತಹ ಹಲ್ಲು. ಹಲ್ಲು ಅಂದ್ರೆ ಅದರ ತುದಿಯಲ್ಲಿ ಇರ್ತಕ್ಕಂಥ ಚುಚ್ಚುವ ಭಾಗವನ್ನು ಅದು ದಂತ ಅಂತ ಬೇಕು ಅಂತ ಹೇಳ್ತಾನೆ. ಇದೆಲ್ಲ ಒಂದು ರೀತಿಯಿಂದ ಇದು ಕವಿ ಕಲ್ಪನೆ. ಹಾಗೆ ತುದಿಯಲ್ಲಿ ದಂತ ಏನು ಮಾಡುತ್ತೆ, ಕಚ್ಚುತ್ತೆ. ಹಾಗೆಯೇ ನಿನ್ನ ಕುಡಿ ನೋಟ ನನ್ನನ್ನು ಕಚ್ಚುತ್ತೆ, ನನಗೆ ನೋವಾಗ್ತಾ ಇದೆ, ಸಂಕಟ ಆಗ್ತಾ ಇದೆ. ಆದ್ರೆ ನಿನ್ನ ದೂರದಲ್ಲಿ ನಿಂತು ನೋಡಿದರೆ ನಾನು ಹೇಗೆ ತಡ್ಕೊಳ್ಳುವುದು ಅದನ್ನು ಅಂತ ತನ್ನ ಅವಳನ್ನು ನೋಡಿಯಾಗ ತನ್ನ ಕಾಮ ವಿಕಾರಗಳನ್ನು ಹೇಳಿ. ಶಾಂತವು ಅಪುಂಖ ರುಚಿರವು ಅತಿ ತೀಕ್ಷ್ಣ ದಂತವು ಅತಿ ತಿಗ್ಮ ದಂತವು. ಕಸ್ಮೈ ಈಂಷಸಿ ವನೇ ವಿಚರನ್ನ ನವಿದ್ಮಹ. ಅದು ಯಾರ ಮೇಲೆ ಬಿಡ್ಲಿಕ್ಕೆ ಇದು ಈ ಬಾಣ? ಕಸ್ಮೈ ಈಂಷಸಿ, ಯಾರ ಮೇಲೆ ಪ್ರಯೋಗ ಮಾಡ್ತೀಯ ಈ ಬಾಣವನ್ನು? ವನೇ ವಿಚರನ್, ನೀನು ಕಾಡಿನಲ್ಲಿ ಯಾರ ಮೇಲೆ ಬಾಣ ಬಿಡ್ಲಿಕ್ಕೆ? ಯಾರಿದ್ದಾರೆ ಇಲ್ಲಿ ಇರೋದು? ಅಂದ್ರೆ ನಾನು ಒಬ್ಬನೇ ಇರೋದು ಅಂತ, ಇನ್ಯಾರು ಇಲ್ಲ, ನಾನು ಒಬ್ಬನೇ ಇರೋದು. ನಿನ್ನ ಬಾಣ ಪ್ರಯೋಗಕ್ಕೆ ಬಲಿಪಡಿಸಿ ಇನ್ಯಾರೂ ತಗೊಳ್ಳಿಕ್ಕಿಲ್ಲ. ನವಿದ್ಮಹಾನ್, ಯಾರಿಗೋಸ್ಕರ ನೀನು ಈ ಬಾಣ ಬಿಡ್ತಾ ಇದ್ದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಆದ್ರಿಂದ ಅವನು ಹೇಳ್ತಾನೆ, ಕ್ಷೇಮಾಯನೋ ಜಡಧಿಯಾಂ ತವಿ ವಿಕ್ರಮೋಸ್ತು. ಒಂದು ಪ್ರಾರ್ಥನೆ, ನಾವು ಜಡಧಿಗಳು, ತಿಳಿಗೇಡಿಗಳು, ನಮಗೆ ಒಂದು ಚಂದದ ಹುಡುಗಿ ನೋಡಿಬಿಟ್ರೆ ಏನು ಮಾಡೋದು ಅಂತ ಗೊತ್ತಾಗಲ್ಲ, ಮೈಮರೆತು ಬಿಡ್ತೇವೆ. ನನ್ಗೆ ಕ್ಷೇಮ ಆಗುವಂತೆ ನೀನು ಅನುಗ್ರಹ ಇರಲಿ ಅಂದರೆ ನನ್ನನ್ನು ಒಪ್ಪುಕೋ. ಕ್ಷೇಮಾಯನೋ ಜಡಧಿಯಾಂ, ನಾವು ತಿಳಿಗೇಡಿಗಳಪ್ಪ. ಹುಡುಗಿಯನ್ನು ನೋಡಿದ ತಕ್ಷಣ ಹಿಂದೆ ಹೋಗೋದೆ, ಅಯಸ್ಕಾಂತದ ಹಿಂದೆ ಕಬ್ಬಿಣ ಹೋದ ಹಾಗೆ. ಅನ್ನ ನಮಗೆ ಕ್ಷೇಮವಾಗುವಂತೆ ನಿನ್ನ ಪರಾಕ್ರಮವನ್ನು, ನಮಗೆ ಕ್ಷೇಮವಾಗುವ ರೀತಿಯಲ್ಲಿ ನಿನ್ನ ಪೌರುಷವನ್ನು ತೋರಿಸು, ನಮಗೆ ಕ್ಷೇಮವಾಗುವಂತೆ ಮಾಡು, ಅದು ನನಗೆ ಒಲಿ, ನನ್ನನ್ನು ಮೆಚ್ಚಿಕೊಂಡು. ಕ್ಷೇಮಾಯನೋ ಜಡಧಿಯಾಂ ತವ ವಿಕ್ರಮ ವಸ್ತು. ಆಮೇಲೆ ಅವನು ಎಷ್ಟು ಹುಚ್ಚಾಗ್ತಾನೆ ನೋಡಿ. ಶಿಷ್ಯಾಹ ಇಮೆ ಭಗವತಃ ಪರಿತಃ ಪಠಂತಿ ಗಾಯಂತಿ ಸಾಮ ಸರಹಸ್ಯ ವಜಸ್ರಮೀಷ. ನಿನ್ನ ಶಿಷ್ಯರು ನಿನ್ನ ಸುತ್ತ ಸಾಮವೇದ ಹೇಳ್ತಾ ಇದ್ದಾರೆ ಅಂತಾನೆ. ಎಲ್ಲಿ ಶಿಷ್ಯರು? ಶಿಷ್ಯ ಇಮೆ. ಶಾಸ್ತ್ರ ಓದಿದ್ದು ಜಾಸ್ತಿ ಆದರೆ ಹೀಗೆ ಆಗುತ್ತೆ. ಅವನಿಗೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಗೊತ್ತುಂಟ? ಮುಕ್ತರಾಗಿರತಕ್ಕಂಥ ಜೀವರು, ಮುಕ್ತ ಬ್ರಹ್ಮರು ಭಗವಂತನ ಸುತ್ತ ಭ್ರಮರಗಳಾಗಿ ಸಾಮಗಾನ ಮಾಡ್ತಾರೆ ಅಂತ ಅವನು ಅದನ್ನು ನೆನಪಿಸ್ಕೊಳ್ತಾನೆ. ಈಗ ನಿನ್ನ ಸುತ್ತ ನಿನ್ನ ತಲೆಯಲ್ಲಿ ಹೂ ಮುಡಿದಿದ್ದಿ, ಆ ಹೂವಿನ ಮಧುವನ್ನು ಆಸ್ವಾದ ಮಾಡಲಿಕ್ಕೋಸ್ಕರ ಭ್ರಮರಗಳು ಬಂದಿದ್ದಾವೆ. ಅವೆಲ್ಲ ನಿನ್ನನ್ನು ಸೇವೆ ಮಾಡ್ಲಿಕ್ಕೆ ಬಂದಿರತಕ್ಕಂಥ ನಿನ್ನ ಶಿಷ್ಯರು ಅಂತ. ಅವು ಹಾಡ್ತಾ ಇದ್ದಾವಲ್ಲ, ಅದು ಸಾಮಗಾನದ ಹಾಗೆ ಕೇಳ್ತಾ ಇದ್ದ ನನಗೆ. ಶಿಷ್ಯ ಇಮೆ ಭಗವತಃ ಪರಿತಃ ಪಠಂತಿ, ವೇದ ಪಾರಾಯಣ ಮಾಡ್ತಾ ಇದ್ದಾವೆ. ಆಮೇಲೆ ಗಾಯಂತಿ ಸಾಮ ಸರಹಸ್ಯಂ, ಸಾಮದ ಎಲ್ಲ ರಹಸ್ಯ ಪ್ರಭೇದಗಳ ಜೊತೆಗೆ ನಿರಂತರ ಸಾಮಗಾನ ನಡೀತಾ ಇದೆ ನಿನ್ನ ಶಿಷ್ಯರು ನಿನ್ನ ಸುತ್ತ. ಅದೇ ಭ್ರಮರಗಳು ಗುಯ್ಗುಡ್ತಾ ಇದ್ದಾವೆ, ಇವು ನಿನ್ನ ಸುತ್ತ ನಿನ್ನ ಶಿಷ್ಯರು ಸಾಮಗಾನ ಮಾಡ್ತಾ ಇದ್ದಾರೆ. ಅಂದರೆ ಅವನಿಗೆ ಆ ಭ್ರಮರವೂ ಒಂದು ಡಿಸ್ಟರ್ಬ್ ಆಗಿದೆ ಅವಳು ಏಕಾಂತಕ್ಕೆ. ಅದರಿಂದ ಈ ಶಿಷ್ಯರೆಲ್ಲ ಕೂತರೆ ನಾನು ಹೇಗೆ ನಿನ್ನ ಮಾತಾಡಿಸೋದು? ಶಿಷ್ಯ ಇಮೆ
ಭಗವತಃ ಪರಿತಃ ಪಠಂತಿ ಗಾಯಂತಿ ಸಾಮ ಸರಹಸ್ಯ ಮಜಸ್ರಂ ಈಶ. ಅವರೆಲ್ಲ ಅಷ್ಟೇ ಅಲ್ಲ, ನೀನು ನಡ್ಕೊಂಡು ಬರುವಾಗ ಯುಷ್ಮತ್ ಶಿಖಾ ವಿನುಳಿತಾ ಸುಮನೋಭಿವೃಷ್ಟಿ. ನಿನ್ನ ನೋಡಿ, ಅವನಿಗೆ ಎಲ್ಲಿ ಯಾವ ಶಬ್ದ ಪ್ರಯೋಗ ಮಾಡಬೇಕು ಅಂತ ಗೊತ್ತಿಲ್ಲ. ಅವ್ರದ್ದು ಶಿಖಾ ಅನ್ನೋದು ಋಷಿಗಳಲ್ಲಿ ಇರುವಂಥದ್ದು. ನಿನ್ನ ಶಿಖೆ ಅಂತಾನೆ, ಶಿಖೆ ಅಂದ್ರೆ ಜುಟ್ಟು, ಆಗೋ ತಪ್ಪೇನೂ ಇಲ್ಲ. ಆದರೆ ಶಿಖೆ ಅನ್ನೋದು ಸಾಮಾನ್ಯವಾಗಿ ಗಂಡಸರ ಜುಟ್ಟಿಗೆ ಹೇಳೋದು, ಹೆಣ್ಮಕ್ಳ ಜುಟ್ಟು ಶಿಖೆ ಅಂತ ಹೇಳೋಲ್ಲ. ಅವನು ತಪಸ್ವಿಗಳ ಜೊತೆ ಬೆಳೆದವನು, ಅದೇ ಭಾಷೆ. ನಿಮ್ಮ ಶಿಖೆಯಿಂದ ಉದುರ್ತಾ ಇದೆ. ಶಿಖಾ ವಿರುಳಿತಾ ಯುಷ್ಮತ್ ಶಿಖಾ ವಿರುಳಿತಾ. ಯಾವುದು ಮಳೆಗರಿತಾ ಇದೆ ನಿಮ್ಮ ಶಿಖೆ, ಯಾವುದ್ರದ್ದು? ಸುಮನೋ ಅಭಿವೃಷ್ಟಿ, ಹೂವಿನ ಮಳೆಗರಿತಾ ಇದೆ. ಅಂದ್ರೆ ನೀವು ಆಡಾಟ ಬರುವಾಗ ತಲೆ ಮುಡಿದ ಹೂಗಳೆಲ್ಲ ಉದುರ್ತಾ ಇವೆ. ಆ ಹೂ ಉದುರ್ತಾ ಇದ್ದರೆ ಈ ನಿಮ್ಮ ಶಿಷ್ಯರೆಲ್ಲ ಏನು ಮಾಡ್ತಾ ಇದ್ದಾರೆ? ಸರ್ವೇ ಭಜಂತಿ. ಅವರು ಅದರ ಸುತ್ತ ಗುಂಗುಡ್ತಾ ಸೇರ್ಕೊಂಡು ಸುತ್ತ ನಿನ್ನ ಶಿಷ್ಯರು ಅದನ್ನು ಸೇವೆ ಮಾಡ್ತಾ ಇದ್ದಾರೆ, ಆ ಹೂವಿನ ಸೇವೆ. ಹೇಗೆ ಅದನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ? ಹೇಗೆ ಅಂದರೆ ಋಷಿಗಣ ಇವ ವೇದ ಶಾಖಾ. ಆ ಹೂಗಳು ಉದುರಿದ್ದನ್ನು ಈ ಭ್ರಮರಗಳು ಬಂದು ಸೇವಿಸುವುದು ಹೇಗೆ ಅಂದರೆ ಋಷಿಗಳು ವೇದ ಶಾಖೆಯನ್ನು ಸೇವಿಸಿದ ಹಾಗೆ ಅಂತ. ಹೀಗೆ ಏನೋ ಆ ಕಡೆ ಅಧ್ಯಾತ್ಮ, ಅವನಿಗೆ ನೆನಪಾದ ವೇದಾಂತ ಎಲ್ಲ ಸೇರಿಸ್ಕೊಂಡು ಹೆಣ್ಣಿನ ಮನೆ. ಋಷಿಗಣ ಇವ ವೇದ ಶಾಖಾ. ಆಯಿತು, ಋಷಿಗಳೆಲ್ಲ ವೇದ ಶಾಖೆಯನ್ನು ಪಠನೆ ಮಾಡುವಂತೆ ನಿನ್ನ ತಲೆಯಿಂದ ಉದುರುವ ಹೂಗಳ ಮಧುರಸವನ್ನು ಹೀರ್ತಾ ಗಾನ ಮಾಡ್ತಾ ಇವೆ ಈ ದುಂಬಿಗಳು, ಈ ಭ್ರಮರಗಳು. ನಿನ್ನ ಶಿಷ್ಯರು ಇವರೆಲ್ಲ ನಿನ್ನ ಜೊತೆ ಬರ್ತಾ ಇದ್ದಾರೆ, ನಿನ್ನ ಶಿಷ್ಯರು. ಆಯಿತು. ಆಮೇಲೆ ಇನ್ನೂ ಒಂದು ತಮಾಷೆ ಅಂದರೆ ಸದ್ದು ಕೇಳ್ತಾ ಇದೆ, ರೂಪ ಕಾಣ್ತಾ ಇಲ್ಲ. ಏನು? ವಾಚಂ ಪರಂ ಶರಣ ಪಂಕಜ ತಿತ್ತಿರೀಣಾಂ ಬ್ರಹ್ಮನ್ ಅರೂಪ ಮುಖರೀಂ ಶೃಣುಮೋದ್ಯ ತುಭ್ಯಂ. ವಾಚಂ ಪರಂ ಶೃಣುಮಃ ಅರೂಪ ಮುಖರೀಂ. ರೂಪ ಕಾಣ್ತಾ ಇಲ್ಲ, ಸದ್ದು ಕೇಳ್ತಾ ಇದೆ ಅಂತ, ಧ್ವನಿ ಕೇಳ್ತಾ ಇದೆ. ರೂಪ ಯಾವುದು ಅಂತ ಕಾಣದೆ, ಬರೀ ನಾದ ಕೇಳಿಸ್ತಾ ಇದೆ. ಶೃಣುಮೋದ್ಯ ತುಭ್ಯಂ, ನಿನ್ನ ಪಾದದಿಂದ ಒಂದು ಸದ್ದು ಬರ್ತಾ ಇದೆ, ಅದು ರೂಪ ಕಾಣಿಸ್ತಾ ಇಲ್ಲ. ಅದನ್ನು ಆ ಮಾತು ಮಾತ್ರ ಕೇಳ್ತಾ ಇದ್ದೇನೆ ನಾನು. ಏನದು? ಶರಣ ಪಂಕಜ ತಿತ್ತಿರೀಣಾಂ ಬ್ರಹ್ಮನ್. ಇಲ್ಲಿ ಭಗವನ್ ಅಂತ ಹೇಳ್ತಾನೆ, ಬ್ರಹ್ಮನ್ ಅಂತ. ಅಂದರೆ ಇದು ಭಗವಂತನದ್ದೇ ಮಾಯೆ ಅಂತ ಗಟ್ಟಿ ಮಾಡಿಕೊಂಡು, ಭಗವಂತ ನನಗೋಸ್ಕರ ಕಳಿಸಿರತಕ್ಕಂಥ ಮಾಯೆ ಇದು. ಬ್ರಹ್ಮನ್ ಅರೂಪ ಮುಖರೀಂ ವಾಚಂ. ರೂಪ ಇಲ್ಲ, ಆದರೆ ಸದ್ದು ಕೇಳ್ತಾ ಇದೆ. ಯಾವುದ್ರದ್ದು ಒಂದೇ? ಶರಣ ಪಂಕಜ ತಿತ್ತಿರೀಣಾಂ ಅಂತ. ಈ ತಿತ್ತಿರಿ ಎನ್ನುವ ಶಬ್ದಕ್ಕೆ ಬಹಳ ಒಂದು ಅಪೂರ್ವವಾದ ಅರ್ಥವನ್ನು ಬರೆದಿದ್ದಾರೆ ವಿಜಯಧ್ವಜರು. ಈಗ ಯಾವುದೇ ಕೋಶದಲ್ಲಿ ಆ ಅರ್ಥ ಇಲ್ಲ. ತಿತ್ತಿರಿ ಅಂತಂದರೆ ನಮಗೊತ್ತಿರೋದು ಪಕ್ಷಿ. ಯಾಕಂದರೆ ಹಿಂದೆ ವೇದ ಪಾಠ ಬಂದಿದೆ. ಅದನ್ನ ತಿತ್ತಿರಿ ಪಕ್ಷಿಗಳು ಅನ್ನೋದು ಸಹಜವಾಗಿ ಕಾಣುವಂಥ ಅರ್ಥ. ನಿನ್ನ ಕಾಲಿನ ತಾವರೆಯ ಮರೆಯಲ್ಲಿ ಕೂತಿರ್ತಕ್ಕಂಥ ತಿತ್ತಿರಿ ಪಕ್ಷಿಗಳು ಅಂತ ಸಹಜವಾದ ಅರ್ಥ. ವೇದ ಋಗ್ವೇದ ಸಾಮವೇದ ಬಂತು, ತಿತ್ತಿರಿಗಳು ಯಜುರ್ವೇದದವು, ಅವು ವೇದಗಾನ ಮಾಡ್ತಾ ಇವೆ ಅಂತ ಅರ್ಥ ಸಹಜವಾಗಿ ಬರುತ್ತೆ. ಆದರೆ ಒಂದು ಹೊಸ ಅರ್ಥ ಬರೆದಿದ್ದಾರೆ. ಇವತ್ತು ಸಂಸ್ಕೃತದಲ್ಲಿ ಆ ಅರ್ಥ ಕೋಶಗಳಲ್ಲಿ ಇಲ್ಲ. ಬಹಳ ಒಂದು ಅರ್ಥ, ಹೊಸ ಅರ್ಥ ಅಂತ. ಅವ್ರು ಏನು ಹೇಳ್ತಾರೆ ಅಂದರೆ, ತಿತ್ತಿರಿ ಅಂತಂದರೆ ನೂಪುರ ಮಧ್ಯದಲ್ಲಿರತಕ್ಕಂಥ ರತ್ನ. ತಿತ್ತಿರಿಹಿ ನೂಪುರ ಮಧ್ಯಸ್ಥ ರತ್ನ ಪಕ್ಷಿ ಪ್ರಭೇದಯೋಹೋ ಇತ್ಯಭಿಧಾನ ಅಂತ ಹೇಳ್ತಾರೆ. ಈ ಕಾಲಿನಲ್ಲಿ ಗೆಜ್ಜೆ ಕಟ್ಟುಕೋತಾರಲ್ಲ ಹೆಣ್ಮಕ್ಳು, ಆ ಗೆಜ್ಜೆಯಲ್ಲಿ ಮಣಿಗಳನ್ನು ಪೋಣಿಸಿದ್ದಾರಂತೆ. ಅದು ನಡೆಯುವಾಗ ಆ ಮಣಿಗಳು ಕಿಣಿ ಶಬ್ದ ಆಗ್ತಾ ಇದೆ. ಆ ಗೆಜ್ಜೆ, ಆ ಮಣಿಗಳಿಂದ ಕೂಡಿರ್ತಕ್ಕ ಕಾಲಿಗೆಜ್ಜೆಯ ಸದ್ದನ್ನ, ಅದು ತಿತ್ತಿರಿ ಅಂದರೆ ಕಾಲಿಗೆ ಕಟ್ಟಿರ್ತಕ್ಕಂಥ ಗೆಜ್ಜೆ ಮಣಿಗಳು ಅಂತ ತಿತ್ತಿರಿ ಶಬ್ದದ ಅರ್ಥ ಅಂತ ಬರೀತಾರೆ. ಅರ್ಥ ಏನೋ ಬಹಳ ಅಪೂರ್ವದ್ದು. ಬಟ್ ಆ ಅರ್ಥ ಇವತ್ತು ಯಾವ ಕೋಶದಲ್ಲೂ ಸಂಸ್ಥೆಯಲ್ಲಿ ಉಪಲಬ್ಧ ಇಲ್ಲ. ನೀವು ಸಹಜವಾಗಿ ಕಾಣುವ ಅರ್ಥ ತಿತ್ತಿರಿ ಅಂದರೆ ತಿತ್ತಿರಿ ಪಕ್ಷಿ. ಯಜುರ್ವೇದವನ್ನ ಪಕ್ಷಿ ರೂಪದಿಂದ ಋಷಿಗಳು ಸ್ವೀಕಾರ ಮಾಡಿದಂತಿದೆ. ನಿನ್ನ ಕಾಲಿನ ಕಮಲದ ಮರೆಯಲ್ಲಿ ನಿಂತಿರತಕ್ಕಂಥ ತಿತ್ತಿರಿ ಪಕ್ಷಿಗಳೇ ಗುನ್ಗುಮ್ ಗಾನ ಮಾಡ್ತಾ ಇದೆಯೇನೋ ಅಂತ ಕಾಣ್ತಾ ಇದ್ದೇನೆ. ಚರಣ ಪಂಕಜ ತಿತ್ತಿರೀಣಾಂ ಬ್ರಹ್ಮನ್. ಅದ ಅರೂಪ ಮುಖರಿ. ತಿತ್ತಿರಿ ಪಕ್ಷಿಗಳು ಕಾಣ್ತಾ ಇಲ್ಲ, ಬಟ್ ಆ ಪಕ್ಷಿಗಳ ಕೂಜಿತ ಕಾಣ್ತಾ ಇದೆ, ಗುನುಗುನು ಗುನುಗುನು ಅಂತ.
ಶೃಣೋದ್ಯ ತುಭ್ಯಂ, ಅದನ್ನು ಕೇಳ್ತಾ ಇದ್ದೇವೆ ನಾವು. ಆ ಗಾನದ ಮಾಧುರ್ಯದಿಂದಲೇ ಆ ಸದ್ದು ಕೇಳಿಯೇ ಏನಿದು ಸದ್ದು ಅಂತ ನಾವು ಬಂದದ್ದು ನೋಡ್ಲಿಕ್ಕೆ. ಆಮೇಲೆ ಅವನು ಹೇಳ್ತಾನೆ, ಒಂದೊಂದೇ ಆ ಹೆಣ್ಣಿನ ಒಂದೊಂದು ರೂಪದ ಆಕರ್ಷಣೆ, ಪಾದದ ಆಕರ್ಷಣೆ. ಪಾದ ಅನ್ನೋದನ್ನ ಅವನು ಚರಣ ಪಂಕಜ ಅಂತ, ಕಾಲು ಒಳ್ಳೆ ತಾವರೆ ಹೂವಿನಾಗಿ, ಅದರ ಪಕ್ಕದಲ್ಲಿ ಇರತಕ್ಕಂಥ ತಿತ್ತಿರಿ ಪಕ್ಷಿ ಅಥವಾ ಗೆಜ್ಜೆಯ ನಾದ ಕೇಳ್ತಾ ಇದೆ, ರೂಪ ಕಾಣ್ತಾ ಇಲ್ಲ ಅಂತ. ಲಬ್ಧ ಕದಂಬ ರುಚಿರಾಂಕ ವಿಟಂಕ ಬಿಂಬೆ ಯಸ್ಯಾಂ ಅಲಾತ ಪರಿಧಿ ಕೊಚ ವಲ್ಕಲ ಸಾ. ಪೂರಾ ಅವನಿಗೆ ಅಮರಕೋಶ ಲಿಂಗ ಅವನು ಓದಿರತಕ್ಕಂಥ ಶಬ್ದಮಂಜರಿ ಎಲ್ಲ ಮರ್ತೋಗಿದೆ. ಸಾ ವಲ್ಕಲ, ನೀನು ಉಟ್ಕೊಂಡಿರ್ತಕ್ಕಂಥ ವಲ್ಕಲ ಅಂತಂದ್ರೆ ಇವಾಗ ನಾರುಡೆ. ಅವನು ಹೇಳ್ತಾನೆ, ನೀನು ಉಟ್ಕೊಂಡಿರುವ ನಾರುಡೆ ಎಲ್ಲಿ ಸಿಗುತ್ತೆ? ನಮ್ಮಲ್ಲಿ ಕಾಡಿನಲ್ಲಿ ಸಿಗೋದಲ್ಲ ಅದು. ಒಳ್ಳೆ ಮಕ್ಕಳು ಸೀರೆ, ಅಷ್ಟು ಚಂದದ, ಅಷ್ಟು ನುಣುಪಾಗಿರತಕ್ಕ, ಅಷ್ಟು ಆಕರ್ಷಕವಾದ ಆ ಬಟ್ಟೆ ಎಲ್ಲಿ ಸಿಗುತ್ತೆ? ಎಲ್ಲಿಂದ ತಗೊಂಡಿ ಆ ಬಟ್ಟೆ, ನೀನು ಉಟ್ಟ ಬಟ್ಟೆಯನ್ನು ಅಂದ ಅವನ ಬಟ್ಟೆಯನ್ನು. ಅವನು ಹೇಳ್ತಾನೆ, ಅದು ಏನಾಗಿದೆ ಅಂದರೆ ಲಬ್ಧ ಕ್ವ ವಲ್ಕಲ ಸಾ. ವಲ್ಕಲ ಶಬ್ದ ಸಂಸ್ಕೃತದಲ್ಲಿ ವಲ್ಕಲಹ ಅಂತಾಗತ್ತೆ, ವಲ್ಕಲಂ ಅಂತಾಗತ್ತೆ. ಸ್ತ್ರೀಲಿಂಗದಲ್ಲಿ ಒಂದು ಆಗೋಲ್ಲ, ಅದನ್ನೇ ಮಾಡಿದ ವಲ್ಕಲ ಸಾ ಅಂತ. ಸ್ತ್ರೀಲಿಂಗದಲ್ಲಿ ಆಗೋಲ್ಲ. ಅವನಿಗೆ ಸ್ತ್ರೀಲಿಂಗ ಅಂದ್ರೆ ಎಷ್ಟು ಮೋಹ ಆಗಿದೆ ಅಂದರೆ ಶಬ್ದಕ್ಕೂ ಸ್ತ್ರೀಲಿಂಗ ಸೇರಿಸ್ಬಿಡೋದು. ಸ್ತ್ರೀತಿ ನಾಮಾತಿ ಮಧುರಂತಿ, ಯಾವ ಸ್ತ್ರೀಲಿಂಗ ಆದ್ರೆ ಒಟ್ಟು ಖುಷಿಯಾಗಿ. ವಲ್ಕಲ ಸಾ, ನೀನು ಉಟ್ಟುಕೊಂಡ ಆ ಬಟ್ಟೆ ಅದು ಎಂಥ ಬಟ್ಟೆ? ಶ್ರೀಮತಿ ಬಟ್ಟೆ, ಅದಕ್ಕೆ ಸ್ತ್ರೀಲಿಂಗ. ಅದು ಬರೀ ಶ್ರೀಮತಿ ಬಟ್ಟೆ, ಅದನ್ನು ಎಲ್ಲಿಂದ ತಗೊಂಡು, ಅದು ಎಲ್ಲಿ ಸಿಗುತ್ತೆ ಆ ಬಟ್ಟೆ? ಎಂಥದದು? ಕದಂಬ ರುಚಿರಾಂಕ ವಿಟಂಕ ಬಿಂಬೆ ಅಂತ. ಕದಂಬ ಅಂದರೆ ಈ ಈಚಲ ಮರದ ಹೂ ಉಂಟಲ್ಲ, ಕದಂಬ ಕುಸುಮನ್ಯಾಯ ಅಂತ, ಹೀಗೆ ವೃತ್ತಾಕಾರವಾಗಿ ಹೂ ಬಿಡುತ್ತೆ, ಅದು ಗೊಂಚಲು ಇಳೀತದೆ. ಅದರಿಂದ ನಾವು ಹೇಳ್ತಾನೆ, ಕದಂಬದ ಹೂವಿನ ಗೊಂಚಲಿನಂತೆ ಇದೆ ಯಾವುದು? ನಿನ್ನ ತೊಡೆ. ಕದಂಬ ರುಚಿರ ಅಂಕ, ಅಲ್ಲಿ ವಿಟಂಕ. ನಿಜವಾಗಿ ವಿಟಂಕ ಅಂತಕ್ಕಂಥ ಶಬ್ದ ಅಲ್ಲಿ ಇರಬಾರದು, ನಿತಂಬ ಅಂತ ಬೇಕು. ಆ ನಿತಂಕ ಪಿಂಡೆ ಅಂತ ಅದರಲ್ಲಿ ತೊಡೆಯಲ್ಲಿ, ಸೊಂಟದಲ್ಲಿ ಅಂತ ಅರ್ಥ. ಅದಕ್ಕೆ ವಿಟಂಕ ಅಂತಾನೆ. ವಿಟಂಕ ಅಂದ್ರೆ ಏನು ಗೊತ್ತುಂಟಾ? ಕಪೋತಪಾಲಿ ವಿಟಂಕ ಅಂತ. ಹಿಂದಿನ ಕಾಲದಲ್ಲಿ ಮನೆಯಲ್ಲಿ ಒಂದು ಗೂಡು ಇಡುತ್ತಿದ್ರು ಹೊರಗಡೆ. ಒಳಗಿಂದ ಒಂದು ಗೂಡು, ಹೊರಗಿಂದ ಒಂದು ಗೂಡು. ಒಳಗಿನ ಗೂಡು ಗುಬ್ಬಿಗಳಿಗೆ. ಪ್ರತಿ ಮನೆಯಲ್ಲೂ ಕಂಪಲ್ಸರಿ ಗುಬ್ಬಿಗೂಡು ಇರ್ತಿತ್ತು ಮುಂಚೆ. ಈಗ ಗುಬ್ಬಿಗೂಡು ಇಲ್ಲ, ಗುಬ್ಬಿ ಇಲ್ಲ. ಗುಬ್ಬಿ ಇಲ್ಲ ಅಂದ್ರೆ ಗುಬ್ಬಿಗೂಡು. ಯಾಕೆಂದ್ರೆ ಮೊಬೈಲ್ ಬಂತು, ಆ ಮೊಬೈಲ್ನ ರೇಡಿಯೇಷನಿಂದಾಗಿ ಎಲ್ಲ ಗುಬ್ಬಿಗಳು ಸತ್ತು ಹೋದವು. ಮನುಷ್ಯನಿಗೆ ಯಾರು ಸತ್ತರೆ ಏನು, ಅವನ ಕಿವಿಯಲ್ಲಿ ಮೊಬೈಲ್ ಇದ್ರೆ ಸರಿ ಅಷ್ಟೇ. ಎಲ್ಲ ಗುಬ್ಬಿಗಳು ಸತ್ತು ಹೋದವು. ಚಿಕ್ಕ ಚಿಕ್ಕ ಪ್ರಾಣಿಗಳು ಸರ್ವವೂ ನಾಶವಾಗಿ ಹೋದವು ಈ ಮೊಬೈಲ್ನಿಂದಾಗಿ, ಅದರ ಪಾಯ್ಸನಸ್ ರೇಸನಿಂದಾಗಿ. ಅದು ಎಷ್ಟು ಪಾಯ್ಸನಸ್ ರೇಸು ನಮ್ಮ ಕಿವಿಯೊಳಗೆ ಹೋಗುತ್ತೆ ಅದೂ ಗೊತ್ತಿಲ್ಲ ನಾವು. ನಿರಂತರ ಆ ಪಾಯ್ಸನಸ್ ರೇಸು ನಮ್ಮ ಕಿವಿಯೊಳಗೆ ಹೋಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಅದನ್ನು ಕಿಸೆಯಲ್ಲಿ ಇಟ್ಕೊಂಡ್ರೆ, ಅದನ್ನು ಕಿಸೆಯಲ್ಲಿ ಅದನ್ನು ವೈಬ್ರೇಷನ್ ಬರುತ್ತಲ್ಲ, ಅದರಿಂದ ಹಾರ್ಟಿಗೆ ಬಾಧಕ ಇದೆ ಅಂತ ವಿಜ್ಞಾನ. ಅಂದರೆ ಸರ್ವಾಂಗ ವಿಷ ಅದು. ಕರ್ಣಪೀಯೂಷ ಅಂತ ಹೇಳ್ತಾರಲ್ಲ, ಅದು ಕರ್ಣಪೀಯೂಷ ಅಲ್ಲ, ಅದು ಕರ್ಣವಿಷ. ಕಿವಿಯೊಳಗೆ ತುಂಬೋ ಒಂದು ವಿಷರಸ ಮೊಬೈಲಲ್ಲಿ. ಅದರಿಂದ ಎಷ್ಟೋ ಪ್ರಾಣಿಗಳು ನಾಶ ಆದವು. ಮನುಷ್ಯನು ನಾಶ ಆಗ್ತಾ ಇದ್ದಾನೆ, ಸ್ಲೋಲಿ ಸಾಯ್ತಾ ಇದ್ದಾನೆ ರೋಗಗಳಿಂದ. ಅದು ಅದರಿಂದ ಅಂತ ಗೊತ್ತಿಲ್ಲ ಅವನಿಗೆ. ಅದು ಸ್ಟೈಲ್ ಒಂದು ಇಟ್ಕೊಂಡು ಅದರಿಂದ ಒಂದು ದಿವಸ ರೋಗ ಬರುತ್ತೆ, ಡಾಕ್ಟರ್ ಹತ್ರ ಹೋಗ್ತಾರೆ. ಡಾಕ್ಟರ್ ಹೇಳ್ತಾರೆ ಮುಂದಿನ ವ್ಯವಸ್ಥೆ ಮಾಡಿ, ಏನು ಉಪಯೋಗ ಇಲ್ಲ ಅಂತ. ಅದು ಮೊಬೈಲ್ನ ಮಹಿಮೆ. ಆದರೆ ಮೊಬೈಲ್ ಹಿಡ್ಕೊಂಡವರಿಗೆ ಆ ಮಹಿಮೆ ಎಚ್ಚರ ಇಲ್ಲ ಅಷ್ಟೇ. ಶ್ರೀ ಇವನು ಹೇಳ್ತಾನೆ, ಅಲ್ಲಿ ಇರತಕ್ಕಂಥ ವಿಟಂಕ ಅಂದ್ರೆ ಹೊರಗಿನಿಂದ, ಒಳಗಿನಿಂದ ಗುಬ್ಬಿಗೂಡು, ಹೊರಗಿನಿಂದ ವಿಟಂಕ. ವಿಟಂಕ ಅಂದ್ರೆ ಪಾರಿವಾಳಗಳ ಗೂಡು. ನಾನು ತುಂಬಾ ಮನೆಗಳಲ್ಲಿ ನೋಡಿದ್ದೇನೆ, ಹಳ್ಳಿಗಳಲ್ಲಿ ಇವತ್ತಿಗೂ ಕೆಲವು ಮನೆಗಳಲ್ಲಿ ಇದೆ. ಮತ್ತು ಪಾರಿವಾಳಗಳು ಬಂದು ಕೂಡ್ತವೆ, ಬಹಳ ಆನಂದವಾಗಿರ್ತವೆ. ಮನೆಗಳಲ್ಲಿ ಪಾರಿವಾಳಗಳಿಗೆ ಒಂದು ಗೂಡು ವ್ಯವಸ್ಥೆ ಮಾಡ್ತಿದ್ವಿ. ಅವು ಆ ಗೂಡಿನಲ್ಲಿ ಬಂದು ಕೂತ್ಕೊಳ್ಳು. ಆ ವಿಟಂಕ ಬಿಂಬ ಅಂದರೆ ಈ ತೊಡೆ ಎಂಬ ಸುಂದರವಾಗಿರತಕ್ಕಂಥ ಆ ಕದಂಬದ ಎಲೆ ಏನು ಅದರ ಹೂವು ಇಳಿದು ಬರುತ್ತೆ, ಅದರಂತೆ ವೃತ್ತಾಕಾರವಾದ ತೊಡೆ ಎಂಬ
ತೊಡೆಯಲ್ಲಿರುವ ವಿಟಂಕ, ವಿಟಂಕ ಗುಬ್ಬಿಗೂಡು, ಗುಬ್ಬಿಗೂಡಲ್ಲ ಪಾರಿವಾಳದ ಗೂಡು, ಅಂದರೆ ನನ್ನಂಥ ಪಾರಿವಾಳಗಳು ಬಲಿಯಾಗುವ ಗೂಡು. ಅವನು ಈ ಬಹಳ ಬಹಳ ವಿಚಿತ್ರವಾದಂಥ ರೀತಿಯಲ್ಲಿ ವಿಟಂಕ ಬಿಂಬೆ ಯಸ್ಯಾಂ ಅಲಾತ ಪರಿಧಿ, ಅಲ್ಲಿ ಅದು ಅಂಥ ತೊಡೆ ಸೊಂಟದಲ್ಲಿ ನೀನು ಬಟ್ಟೆ ಉಟ್ಕೊಂಡಿದ್ದಿ, ಲಬ್ಧ ಕ್ವಾನ್, ಎಲ್ಲಿ ಸಿಗುತ್ತೆ ಆ ರೀತಿಯ ಬಟ್ಟೆ? ಬಹಳ ಚೆನ್ನಾಗಿದೆ ಅದು. ಅದು ಎಲ್ಲಿ ಸಿಗುತ್ತೆ ಆ ಥರದ ಬಟ್ಟೆ? ಏನದು? ಅಲಾತ ಪರಿಧಿ. ಅವನು ಎಲ್ಲವೂ ಭಯಾನಕ. ಆ ಬಟ್ಟೆ ಅಷ್ಟು ಸುಂದರವಾಗಿದೆ. ಅದರ ಮೇಲೆ ಅವನು ಸೊಂಟಕ್ಕೆ ನೇವಳ ಕಟ್ಟಿಕೊಂಡಿದ್ದಾನೆ, ಉಡ್ದಾರ. ಅದು ನೇವಳ ಅಂದರೆ ಈ ಕಡೆ ಅರ್ಥ ಆಗೋಲ್ಲ. ಮಹಾರಾಷ್ಟ್ರದಲ್ಲಿ ನೇವಳ ಅಂತಾರೆ, ನಮ್ಮ ಸೌತ್ ಕೇರಳ ನೇವಳ ಅಂತಾರೆ. ಅಂದರೆ ಉಡ್ದಾರ. ಒಬ್ಬರು ಬೆಂಗಳೂರಿನಲ್ಲಿ ಒಬ್ಬರು ಡಿಕ್ಷನರಿ ಬರೆದರು, ಕನ್ನಡ ಡಿಕ್ಷನರಿ. ಅದರಲ್ಲಿ ನೇವಳ ಅಂದರೆ ಕುತ್ತಿಗೆಯಲ್ಲಿ ಧರಿಸುವ ಒಂದು ಆಭರಣ ಅಂತ ಅರ್ಥ ಬರೆದು ಬಿಟ್ಟಿದ್ದಾರೆ. ಹಾಗೆ ಅದೇ ಉಡುದಾರ ಕುತ್ತಿಗೆಯಲ್ಲಿ ಹಾಕೊಳ್ಳಿ ಬರುತ್ತಾ? ಅವರಿಗೆ ನೇವಳ ಏನಂತ ಗೊತ್ತಿಲ್ಲ, ಅವರು ಡಿಕ್ಷನರಿ ಬರೆದು ಬಿಟ್ಟಿದ್ದಾರೆ. ಅಂದರೆ ನೇವಳ ಅನ್ನೋದು ಸೌತ್ ಕೆನಡಾ, ನಾರ್ತ್ ಕೆನಡಾದಲ್ಲಿ, ಕನ್ನಡದಲ್ಲಿ ಬಹಳ ವ್ಯಾಪಕವಾಗಿದೆ, ಮಹಾರಾಷ್ಟ್ರದಲ್ಲಿ ಇದೆ ಉಡುದಾರ. ಅದನ್ನೇ ಅದು ಪರಿಧಿ, ಸೊಂಟಕ್ಕೆ ಸುತ್ತ ಕಟ್ಟಿಕೊಂಡಿದ್ದಾರೆ ಉಡುದಾರವನ್ನು. ಬಟ್ಟೆಯ ಮೇಲೆ ಉಡುದಾರ ಕಟ್ಟಿಕೊಂಡು ಉಡುದಾರ, ಆಮೇಲೆ ಅದರ ಬದಲಿ ಈಗ ಸೊಂಟಕ್ಕೆ ಪಟ್ಟಿ ಗಿಟ್ಟಿ, ಬಂಗಾರದ ಪಟ್ಟಿ ಏನೇನೋ ಕಟ್ಕೋತಾರೆ ಡ್ಯಾನ್ಸ್ ಮಾಡುವಾಗ ಮಾತ್ರ, ನಿತ್ಯ ಕಟ್ಟಿಕೊಳ್ಳಲ್ಲ. ಮುಂಚೆ ಯಾವಾಗಲೂ ಹೆಣ್ಣುಮಕ್ಕಳು ಮನೆಯಿಂದ ಹೊರಟ್ರೆ ಸೊಂಟಕ್ಕೊಂದು ಪಟ್ಟಿ, ಬಂಗಾರದ ಪಟ್ಟಿ ಗಿಟ್ಟಿ ಎಲ್ಲ ಕಟ್ಟಿಕೊಳ್ತಿದ್ರು. ಈಗ ಕಟ್ಟಿಕೊಳ್ಳೋಲ್ಲ, ಹಿಂದೆ ಕಟ್ಟಿಕೊಳ್ತಿದ್ರು. ಅಂದರೆ ಸೌಂದರ್ಯದ ಪ್ರಜ್ಞೆ ಬದಲಾಗ್ತಾ ಇರುತ್ತೆ. ಒಂದು ಕಾಲದಲ್ಲಿ ಅದು ಚಂದ ಅಂತ, ಆಮೇಲೆ ಚಂದ ಅಲ್ಲ ಅಂತ ಕಂಡುಕೊಂಡು ಬಿಟ್ಟು. ಒಂದು ಕಾಲದಲ್ಲಿ ಗಂಡಸರೆಲ್ಲ ಜುಟ್ಟು ಬಿಡ್ತಿದ್ರು, ಹೂ ಮುಡ್ಕೊಳ್ತಾ ಇದ್ರು, ಚಂದ ಅಂತ. ಆಮೇಲೆ ಅದು ಹುಡುಗಿಯರಿಗೆ ಚಂದ ಅಲ್ಲ ಅಂದ್ಕೊಂಡಿದ್ರು, ಹುಡುಗಿಯರಿಗೆ ಚಂದ ಅಲ್ಲ ಅಂದ್ಕೊಂಡು ಬಿಟ್ಟುಬಿಟ್ರು. ಯಾಕಂದ್ರೆ ಯಾವುದು ಚಂದ, ಹುಡುಗರು ಏನು ಮಾಡಬೇಕು ಅನ್ನೋ ತೀರ್ಮಾನ ಮಾಡೋರು ಹುಡುಗಿಯರು. ಜುಟ್ಟಿದ್ದ ಹುಡುಗ ಬೇಡ ಅಂತ ಹುಡುಗಿಯರು ಯಾವಾಗ ಹೇಳಿ ಇಶ್ಯೂ ಮಾಡಿದ್ರು, ಎಲ್ಲ ಹುಡುಗರು ಜುಟ್ಟು ತೆಗೆದುಬಿಟ್ರು. ಇವರು ಕಾಲ ಕೆಟ್ಟು ಹೋಯ್ತು ಅಂತ ಧಾರ್ಮಿಕರು ಕೂಗಿ ಇಶ್ಯೂ ಮಾಡಿದ್ರು, ಜುಟ್ಟಿಲ್ಲ ಈಗಿನ ಹುಡುಗ ಕಾಲ ಕೆಟ್ಟು ಹೋಯ್ತು ಅಂತ. ನಾನು ಹೇಳಿದೆ, ಇದಕ್ಕೊಂದು ವಿಧಾನ ಇದೆ. ನೀವು ಧರ್ಮಶಾಸ್ತ್ರದ ಶ್ಲೋಕ ಹೇಳಿದರೆ ಯಾವ ಹುಡುಗಿಯರು ಒಪ್ಪಲ್ಲ. ಹುಡುಗಿಯರು ಜುಟ್ಟಿದ್ದ ಗಂಡ ಬೇಕು ಅಂತ ಹೇಳ್ಬೇಕಾದ್ರೆ ಒಂದೊಂದು ವಿಧಾನ, ಸಿನಿಮಾದಲ್ಲಿ ಯಾರಾದ್ರೂ ಹೀರೋ ಜುಟ್ಟಿಟ್ಟು ಆಕ್ಷನ್ ಮಾಡಬೇಕು, ಆವಾಗ ಅದೊಂದು ಸ್ಟೈಲ್ ಆಗುತ್ತೆ. ಆಮೇಲೆ ಎಲ್ಲ ಹುಡುಗಿಯರು ಜುಟ್ಟಿದ್ದ ಗಂಡ ಬೇಕು ಅಂತ ಆಗುತ್ತೆ. ಇದು ಇದಕ್ಕೆಲ್ಲ ಏನು ಮಾನದಂಡ ಇಲ್ಲ, ಇದೆಲ್ಲ ತಲೆಯಿಲ್ಲದವರ ಕಾರ್ಯಕ್ರಮಗಳು. ಯಾವುದು ಚಂದ ಯಾವುದು ಚಂದ ಅಲ್ಲ ಅನ್ನೋಂಥದ್ದು ಒಂದು ಭ್ರಮೆ. ಆ ಭ್ರಮೆ ಇರುವ ಕಾಲ ತನಕ ನಾಟಕ ನಡೆಯಲೇಬೇಕು. ಸರಿ, ಇವಳಿರ್ತಾನೆ, ಇದು ಎಲ್ಲಿಂದ? ಅಲಾತ ಪರಿಧಿ, ಆ ಸುತ್ತ ಕಟ್ಟಿರ್ತಕ್ಕಂಥ ಉಡುದಾರ ಉಂಟಲ್ಲ, ಅದು ಅದು ಬಂಗಾರದ ಮತ್ತು ಕೆಂಪು ಮಣಿಗಳಿಂದ ಕಟ್ಟಿದಂಥ ಆ ಉಡುದಾರ, ಅದು ಅಲಾತದ ಕಾಣ್ತಾ ಇದೆ ಅವನಿಗೆ. ಅಲಾತ ಅಂದರೆ ಕೆಂಡ, ತುದಿಯಲ್ಲಿ ಕೆಂಡ ಇರತಕ್ಕಂಥ ಕಡ್ಡಿಯನ್ನ ಹೀಗೆ ತಿರುಗಿಸಿದ್ರೆ ಅಲಾತ, ಅಲಾತ ಭ್ರಮಣ ಅಂತ ಹೇಳ್ತಾರೆ. ಅದು ಬೆಂಕಿಯ ಕಡ್ಡಿ, ಅದು ಸೊಂಟ ಕತ್ತಿದ್ದು, ಅದು ಮಣಿಯಲ್ಲ, ಬೆಂಕಿ ಕಡ್ಡಿ ಸುಡ್ತಾ ಇದೆ ಅವನನ್ನ. ಅಲಾತ ಪರಿಧಿ ಪಚ ವಲ್ಕಲ ಸಾ. ಎಲ್ಲಿಂದ ತಗೊಂಡು ಆ ಬಟ್ಟೆಯನ್ನ? ಇಷ್ಟು ಅಮೂಲ್ಯವಾದ, ನಾವು ನೋಡಿಲ್ಲಪ್ಪ, ನಮಗೆಲ್ಲ ನಮ್ಮ ನಾರುಡೆ ಮಾತ್ರ ಗೊತ್ತು. ಇದು ಇಷ್ಟು ಸುಂದರವಾಗಿರತಕ್ಕಂಥ ಬಟ್ಟೆಯನ್ನು ಎಲ್ಲಿ ತಗೊಂಡು ಅಂತ ಕೇಳ್ತಾನೆ. ಅವಳು ಯಾವುದಕ್ಕೆ ಉತ್ತರ ಕೊಡದೆ ಚಂಡಾಡ್ತಾ ಇದ್ದಾಳೆ. ಇನ್ನೂ ಬಹಳ ಮೂಲಕ್ಕೆ ಬರ್ತಾನೆ ಅವನು ತನ್ನ ಸೌಂದರ್ಯಾಸ್ವಾದನೆಯಲ್ಲಿ. ಇನ್ನೂ ಅವನು ಹೇಳ್ತಾನೆ, ಕಿಂ ಸಂಭೃತಂ ರುಚಿರಯೋಹೋ ದ್ವಿಜ ಶೃಂಗಯೋಸ್ತೇ. ಅವನು ಹೇಳ್ತಾನೆ, ಸಾಮಾನ್ಯ ನಾವು ಕಾಡಿನಲ್ಲಿ ಇರತಕ್ಕಂತಹ ಪ್ರಾಣಿಗಳಿಗೆ ತಲೆಯಲ್ಲಿ ಕೋಡು ಬರುತ್ತೆ, ನಿಮಗೆ ಎದೆಯಲ್ಲಿ ಕೋಡು ಹೇಗೆ ಬಂತು? ಕಿಂ ಸಂಭೃತಂ, ಆ ಕೋಡಿನಲ್ಲಿ ಏನು ತುಂಬಿದ್ದೀರಿ? ಯಾಕೆ ಅದು ನಮ್ಮನ್ನು ಎಷ್ಟು ಆಕರ್ಷಣೆ ಮಾಡ್ತಾ ಇದೆ? ಯಾಕೆ ನಮ್ಮನ್ನು ಹುಚ್ಚು ಕಟ್ಟಿಸ್ತಾ ಇದೆ? ಅದು ಏನು ತುಂಬಿಸ್ಕೊಂಡು ಬಂದಿದೆ ಅದರಲ್ಲಿ? ಕಿಂ ಸಂಭೃತಂ ರುಚಿರಯೋಹೋ ದ್ವಿಜತೆ ಶೃಂಗಯೋಹೋ. ತಲೆಯಲ್ಲಿ ಇರಬೇಕಾದ್ದು ನೀವು ಎದೆಯಲ್ಲಿ ಕಟ್ಟಿಕೊಂಡು ಬಂದಿರಲ್ಲಪ್ಪ ಕೋಡು. ಹೌದು, ಪ್ರಾಯ ಮುಂದಾಗ ಎದೆಯಲ್ಲಿ ಕೋಡು ಬರುತ್ತೆ. ಕ್ವಚ ಸಂಭೃತಂ, ಕಿಂ ಸಂಭೃತಂ, ಅದ್ರ ಏನು ಸೌಂದರ್ಯವನ್ನು ತುಂಬಿಸ್ಕೊಂಡು ಬಂದ್ರಿ, ಏನು ಆಕರ್ಷಣೆ ತುಂಬಿಸ್ಕೊಂಡು ಬಂದ್ರಿ, ಯಾಕೆ ಹುಚ್ಚು ಕಟ್ತಾ ಇದ್ದಾರೆ ಹುಡುಗರು? ಕಿಂ ಸಂಭೃತಂ ಚರಣಯೋಹೋ ರುಚಿರಯೋಹೋ ದ್ವಿಜ ಶೃಂಗಯೋಸ್ತಿ. ಹೇಳ್ತಾನೆ, ಅದು ಕೂಡ ಆಶ್ಚರ್ಯ ಅನ್ನೋ ಗೊತ್ತುಂಟ. ಮಧ್ಯೆ ಕೃಶೋ ವಹಸಿ, ಹೊಟ್ಟೆ ಮಧ್ಯ ಉಂಟಲ್ಲ ನಡು, ಅದು ತುಂಬ ಕೃಶ. ಆ ಅಷ್ಟು ಭಾರವಾಗಿರತಕ್ಕಂತಹ ಕೋಡನ್ನು ಹೇಗೆ ಹತ್ತುಕೊಳ್ಳುತ್ತೆ ಅದು? ಬಹಳ ಆಶ್ಚರ್ಯ. ಮಧ್ಯೆ ಕೃಶೋ ವಹತಿ. ಆಮೇಲೆ ಯತ್ರ ದೃಶಿ ಶ್ರುತೇ ಮೇ
ನನ್ನ ಕಣ್ಣಂತೂ ಅಲ್ಲಿ ಹೋಗ್ಬೂತದ್ದು ಆಚೆ ಈಚೆ ಹೋಗಲ್ಲ. ದೃಶಿ ಶ್ರಿತೇಮೆ, ಇದು ಕೂಡ ವಿಚಿತ್ರ. ದೃಕ್ ಶಬ್ದ ಸ್ತ್ರೀಲಿಂಗ, ದೃಕ್ ದೃಶವು ದೃಶಃ ಅಂತ, ಇವನು ದೃಕ್ ದೃಶಿ ಅಂತ ನಪುಂಸಲಿಂಗ ಮಾಡಿಬಿಟ್ಟ. ಎಲ್ಲ ಅವನ ಶಬ್ದ ಮಂಜೂರು ಪೂರ ಮಾಡ್ತಾ ಹೋಗಿದ್ದಾನೆ ಹುಡುಗಿಯನ್ನು ನೋಡಿದ ತಕ್ಷಣ. ಎತ್ರ ದೃಶಿ ಶ್ರುತೇಮೆ, ನನ್ನ ಕಣ್ಣು ಅಲ್ಲಿ ಕೀಲಿಸಿದೆ, ಆ ಕೀಲಿಸಿದ ಕಣ್ಣನ್ನು ಅಲ್ಲಿಂದ ತೆಗಿಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಆ ಕೋಡಿಗೆ ಚಂದನದ ಕಂಪು ಬಳಿದಿದ್ದೀಯ. ಪಂಕೋ ಅರುಣಃ ಸುರಭಿ ಆತ್ಮವಿಷಾಣೆ ಈದೃಕ್, ಆ ನಿನ್ನ ಎದೆಯ ಕೋಡಿಗೆ ಕಂಪು ಬೆಳೆದಿದ್ದು, ಗಂಧ ಚಂದನ. ಆ ಆತ್ಮವಿಷಾಣಕ್ಕೆ ಇಂಥ ಚಂದನ ಬೆಳೆದಿದ್ದಿ. ಪಂಕಃ ಅರುಣಃ, ಕೆಂಪಾಗಿರತಕ್ಕಂತಹ ಚಂದನ, ಅದು ಸುರಭಿ, ತುಂಬಾ ಕಂಪು. ಕೆಂಪು ಮತ್ತು ಕಂಪು ಎರಡರಿಂದ ಆಕರ್ಷಣೆ ಮಾಡತಕ್ಕಂಥ ಚಂದನ ಬಳ್ಕೊಂಡು ಬಂದಿದ್ದೀಯ. ಅದನ್ನೇ ಏನಾಶ್ರಮಂ ಸುಭಗನ ಸುರಭೀಕರೋಷಿ, ನಮ್ಮ ಎಲ್ಲ ಆಶ್ರಮ ಘಮ್ ಅಂತ ಪರಿಮಳದಿಂದ ತುಂಬ ಹೋಗಿದೆ. ಅದು ಎಂಥ ಒಂದು ಪರಿಮಳದ ಚಂದನ ಹಚ್ಚಿಕೊಂಡು ಬಂದಿದ್ದೀಯಾ. ಅದು ಎಲ್ಲಿ ಏನ್ ಚಂದನ, ಅದು ಅದರ ಕಂಪು ಯಾವ ಥರದ್ದು, ಎಲ್ಲ ಲೋಕೋತ್ತರವಾಗಿ ಕಾಣ್ತಾ ಇದೆ. ಇದೆಲ್ಲ ವಿಚಿತ್ರ ಅಂತ ಋಷ್ಯಶೃಂಗನ ಹಾಗೆ ಮಾತಾಡ್ತಾನೆ. ಋಷ್ಯಶೃಂಗನು ಕೂಡ ಅವನು ಹುಡುಗಿಯರನ್ನೇ ನೋಡಿರೋದಿಲ್ಲ. ಅವನು ಬರೇ ಗಂಡಸರನ್ನ ಮಾತು ನೋಡಿರ್ತಾನೆ ಆಶ್ರಮದಲ್ಲಿ. ಅವರನ್ನು ಕರ್ಕೊಂಡು ಬರಲಿಕ್ಕೋಸ್ಕರ ರೋಮಪಾದ ರಾಜ ಅರಮನೆಯ ಹೆಣ್ಮಕ್ಕಳನ್ನು ಕಡಿದಾಗ, ಇದೇನಿದು ಹೊಸ ಮನೆ, ಈ ಥರದ ಗಂಡಸರನ್ನು ನಾನು ನೋಡೇ ಇಲ್ಲ ಅಂತಾನೆ. ಹಾಗೆ ಇವನು ಸ್ತ್ರೀಯರನ್ನೇ ನೋಡಿದವರ ಹಾಗೆ, ಏನ್ ಎದೆಯಲ್ಲಿ ಕೋಡು ಯಾಕೆ ಬಂತು ನಿಮಗೆ, ಗಂಡಸರಿಗೆ ಯಾರು ಎದಲ್ವಲ್ಲ ಅಂತಾನೆ. ಕಡೆಗೆ ಅವನು ಕೊನೆಗೆ ಅವ್ರು ಹೇಳ್ತಾನೆ, ಲೋಕ ಪ್ರದರ್ಶಯ ಸುಹೃತ್ತಮ ತಾವಕಮ್ಮೆ. ಅದು ಯಾವ ಲೋಕದಲ್ಲಿ ಇರುವವರಿಗೆ ಹಾಗೆ ಎದೆಯಲ್ಲಿ ಕೋಡಿ ಇರುತ್ತೆ, ಆ ಲೋಕಕ್ಕೆ ನನ್ನನ್ನು ಕರ್ಕೊಂಡು ಹೋಗು. ಲೋಕಂ ಪ್ರದರ್ಶಯ ಸುಹೃತ್ತಮ ತಾವಕಮ್ಮೆ. ಅದು ನೀನು ಇರುವ ಲೋಕ ಯಾವುದದು, ಆ ಲೋಕಕ್ಕೆ ಕರ್ಕೊಂಡು ಹೋಗು. ನನಗೆ ನೋಡಬೇಕು, ಎದೆಯಲ್ಲಿ ಕೋಡಿ ಇರತಕ್ಕಂಥ ಹೆಣ್ಮಕ್ಕಳನ್ನು ಕಣ್ತುಂಬ ನೋಡಬೇಕು, ಅಲ್ಲಿ ನನ್ನನ್ನು ಕರ್ಕೊಂಡು. ಯಾಕೆಂದ್ರೆ ಯತ್ರತ್ಯ ಹಾಗಿತ್ತಂ ಉರಸ ಅವಯವವು ಅಪೂರ್ಯವು ವಿಭರ್ಷಿ. ಯಾವ ಲೋಕದಲ್ಲಿ ಹೀಗೆ ಎದೆಯಲ್ಲಿ ಕೋಡು ಬಂದ ಅಪೂರ್ವವಾದ ಅವಯವ, ಏನು ಅದ್ಭುತ ಅದು, ನೋಡಿದರೆ ಕಣ್ಣು ಅಲ್ಲಿಂದ ಬೇರೆ ಕಡೆ ತಿರುಗೋಲ್ಲ. ಅಂತಹ ಅಪೂರ್ವವಾದ ಅವಯವವನ್ನು ಹೊತ್ತಿರತಕ್ಕಂಥ ಅದ್ಭುತವಾದ ಹೆಣ್ಮಕ್ಕಳು ಯಾವ ಲೋಕದಲ್ಲಿ ಇದ್ದಾರೋ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗು, ನಾನು ಅಲ್ಲಿ ಹೋಗ್ತೀನಿ, ನನಗೆ ನೋಡ್ಬೇಕು. ಯತ್ರತ್ಯ ಇಚ್ಛಂ ಉರಸ ಅವಯವವು ಅಪೂರ್ವವು. ಎಂಥ ಅವಯವ ಅದು, ಅಸ್ಮದ್ವಿಧಸ್ಯ ಮನೋನ್ನಯನೋ, ನಮ್ಮಂಥವರ ಮನಸ್ಸು ಕೆಡಿಸ್ತಕ್ಕಂಥ ಆ ಅವಯವ ನಿನ್ನ ಎದೆಯಲ್ಲಿ ಉಂಟಲ್ಲ, ಅದನ್ನು ಧರಿಸಿಕೊಂಡಿದ್ಯಲ್ಲ, ಅದು ಯಾವ ಲೋಕದಲ್ಲಿ ಇದ್ದವರಿಗೆ ಇರುತ್ತೆ. ಅದು ನನ್ನನ್ನು ಆ ಲೋಕಕ್ಕೆ ಕರ್ಕೊಂಡು ಹೋಗು, ನಾನು ಬರ್ತೀನಿ ಅಂತ. ಅಂದ್ರೆ ಎಷ್ಟು ಹುಚ್ಚುತನ ನೋಡಿ. ಹೀಗೆ ಹೇಳ್ತಾ ಅದ್ರ ಜೊತೆ ಹೇಳ್ತಾನೆ, ಬಹು ಅದ್ಭುತಂ ಮಧುರಹಾಸ ಸರಸಹಾಸ ಸುಧಾಂಚ ವಕ್ತರೆ. ಅದ್ರ ಜೊತೆಗೆ ಸರಸಹಾಸ ಸುಧಾಂಚ ವಕ್ತರೆ, ನಿನ್ನ ಬಾಯಿಯಲ್ಲಿ ಅಮೃತ ಸುರಿತಾ ಇದೆ. ಯಾವ ಅಮೃತ? ಮಂದಹಾಸದ ಅಮೃತ. ಅದು ಅದ್ಭುತ. ಆ ರೀತಿ ನಗಲಿಕ್ಕೆ ಬರುತ್ತಾ ನಮಗೇ ಗೊತ್ತಿಲ್ಲ. ಏನು ನಗು, ಆ ನಗುವನ್ನು ನೋಡಿದ್ರೆ ಮೈಮರೆತು ಹೋಗುತ್ತೆ. ಒಂದೊಂದು ಸಂಗತಿಯೂ ಮೈಮರೆಸುವಂಥದ್ದು. ಅಂಥ ಸೌಂದರ್ಯ ಎಲ್ಲಿಂದ ಬಂತು ನಿನಗೆ? ಬಹು ಅದ್ಭುತಂ ಸರಸಹಾಸ ಸುಧಾಂಚ ವಕ್ತರೆ, ಬಾಯಲ್ಲಿ ಹೇಳ್ತಾನೆ. ಕಾವಾತ್ಮವೃತ್ತಿ ಅದನಾದ್ ಬಹಿರಂಗ ಭಾತಿ. ಅಲ್ಲ, ನೀನು ಏನು ತಿಂತೀಯ? ನಿನ್ನ ಆಹಾರ ಕಾವ ಆತ್ಮವೃತ್ತಿ. ನಿನ್ನ ಆಹಾರ ಯಾವುದು? ಯಾಕಂದ್ರೆ ಯಾವ ಆಹಾರ ತಿಂದ್ರೆ ಹೀಗೆ ಬ್ಯೂಟಿಫುಲ್ ಆದಂತಹ ಒಂದು ಆಕಾರ ಬರುತ್ತೆ. ಏನು ಆಹಾರ ತಿಂತೀಯ ನೀನು? ಕಾವ ಆತ್ಮವೃತ್ತಿ ಹೇಳ್ತಾನೆ. ಪ್ರಾಯ ಅದನಾದ್ ಬಹಿಹಿ ಅಂಗಭಾತಿ. ನನಗೆ ಕಾಣುತ್ತೆ ನೀನು ಊಟ ಮಾಡೋಲ್ಲ. ಊಟ ಮಾಡಿದರೆ ಮೈ ಸುಕ್ಕು ಕಟ್ಟುತ್ತೆ, ರಿಂಕಲ್ಸ್ ಬರುತ್ತೆ, ಏನೇನೋ ಕಾಯಿಲೆಗಳು ಬರ್ತಾವೆ, ಬೆವರುತ್ತೆ, ವಾಸನೆ ಬರುತ್ತೆ, ಬೊಜ್ಜು ಬರುತ್ತೆ. ಏನೂ ಬರಲಿಲ್ಲ, ನೀನು ಒಳ್ಳೆ ಬಳ್ಳಿ ಹಾಗೆ ಬಳುತ್ತಾ ಇದ್ದಿ. ಪ್ರಾಯ ನೀನು ಊಟವೇ ಮಾಡೋಲ್ಲ ಅಂತ ಕಾಣುತ್ತೆ. ಅದನಾದ್ ಬಹಿಹಿ ಅಂದ್ರೆ ಊಟಕ್ಕಿಂತ ಹೊರಗೆ ನಿನ್ನ ವೃತ್ತಿ, ನಿನ್ನ ಬದುಕೋ ವಿಧಾನ ನಮ್ಮ ಹಾಗೆ ಅನ್ನಗಿನ್ನ ತಿಂದು ಬದುಕೋಲ್ಲ. ತಿಂದಿದ್ರೆ ಆಕಾರ ವಿಕಾರ ಆಗ್ತಾ ಹೋಗುತ್ತೆ, ಬೊಜ್ಜು ಬರಲಿಕ್ಕೆ ಶುರುವಾಗುತ್ತೆ. ಪ್ರತಿ ದಿನ ವೇಯಿಂಗ್ ಮಿಷಿನ್ ನೋಡಿದಾಗ 1 kg ಜಾಸ್ತಿ ಆಗ್ತಾ ಇರುತ್ತೆ. ಈ ಸೌಂದರ್ಯ ನಾಶವಾಗ್ತಾ ಹೋಗುತ್ತೆ, ಬೊಜ್ಜು ಬೆಳೀತಾ ಹೋಗುತ್ತೆ. ಏನಪ್ಪ ನೀನು ಏನಿಲ್ಲ, ನೀನು ಇವತ್ತಿಗೂ ಒಳ್ಳೆ ಬಳ್ಳಿ ಆಗಿದ್ಯಾ, ಒಂಚೂರು ಬೊಜ್ಜು ಬರಲಿಲ್ಲ. ಅದರಿಂದ ಆವ ಆತ್ಮವೃತ್ತಿ. ಏನು ಆಹಾರ ತಗೊಳ್ತೀನಿ ನೀನು?
ಇಷ್ಟು ಸ್ಲಿಮ್ ಆಗಿ ಇಷ್ಟು ಟ್ರಿಮ್ ಆಗಿರಬೇಕಾಗಿದ್ದರೆ ಏನು ಮಾಡಬೇಕು? ನಮ್ಮಲ್ಲೆಲ್ಲ ಪೇಪರ್ನವ್ರು ಹೋಗಿ ಸಿನಿಮಾ ನಟಿಯರ ಹತ್ರ ಕೇಳ್ತಾರೆ, ನೀವು ಟ್ರಿಮ್ ಆಗಿರ್ಲಿಕ್ಕೆ, ಇವಳ ಹತ್ರ ಕೇಳ್ತಾರೆ, ಏನು ತಿಂತೀಯ ನೀನು ಇಷ್ಟು ಸ್ಲಿಮ್ ಆಗಿದ್ದೀವಿ, ಇಷ್ಟು ಟ್ರಿಮ್ ಆಗಿದೆಯಲ್ಲ ಹೇಗೆ? ಕಾಮಾತ್ಮ ವೃತ್ತಿ ಅದನಾತ್ ಬಹಿರಂಗ ಭಾತಿ. ಪ್ರಾಯ ನೀನು ಊಟ ಮಾಡೋಲ್ಲ, ಊಟ ಮಾಡಿದರೆ ಈ ರೀತಿ ಬಾಡಿ ಇರೋಲ್ಲ, ಕೆಟ್ಟು ಹೋಗುತ್ತೆ, ಅದು ಡಿಶೇಪ್ ಆಗುತ್ತೆ. ಆಮೇಲೆ ಬೆವರೋದು, ವಾಸನೆ ಗೀಸನೆ ಎಲ್ಲ ಬರುತ್ತೆ, ರೆಂಕೆಲ್ಸ್ ಇರುತ್ತೆ, ಏನೂ ಇಲ್ಲ, ತುಂಬ ಸ್ಮೂತ್ ಆಗಿರತಕ್ಕಂಥ ದೇಹ. ಗೊತ್ತಾಯ್ತು, ನೀನು ವಿಷ್ಣು ಕಲಾಸಿ, ನೀನು ಖಂಡಿತ ನಾರಾಯಣನ ಅಂಶ ಸಂಭೂತಳು, ನೀನು ಮೋಹಿನಿಯೇ, ನೀನು ಮನುಷ್ಯಳಲ್ಲ. ಯಾಕೆಂದರೆ ಹೇಳ್ತಾರೆ ಉನ್ಮಿಷದ್ ಮಕರ ಉಚ ಕರ್ಣವು, ಅನಿಮಿಷನ್ ಮಕರ ಉಚ ಕರ್ಣವು, ನೀನು ವಿಷ್ಣುವಿನ ಅಂಶವೇ, ನೀನು ಮೋಹಿನಿಯೇ. ಮನುಷ್ಯ ಸ್ತ್ರೀಯಲ್ಲಿ ಇಂಥ ಸೌಂದರ್ಯ ಇರೋದು ಸಾಧ್ಯ ಇಲ್ಲ. ಯಾಕೆಂದ್ರೆ ಅನಿಮಿಷನ್ ಮಕರ ಉಚ ಕರ್ಣವು, ನಿನ್ನ ಕಿವಿಯಲ್ಲಿ ಮಕರ ಕುಂಡಲ ಇದೆ. ಮಕರ ಕುಂಡಲ ಅಂದರೆ ಮೀನಿನ ಆಕಾರದ ರಿಂಗು, ಇಯರ್ ರಿಂಗು. ಕುಂಡಲ ಅಂದರೆ ರಿಂಗು. ಹಿಂದಿನ ಕಾಲದಲ್ಲಿ ಈ ಬೆಂಡೋಲೆ ಗಿಂಡೋಲೆ ಎಲ್ಲ ಯಾವುದೂ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಬೆಂಡೋಲೆ ಅಂತಕ್ಕಂಥ ಶಬ್ದವೇ ಆಮೇಲೆ ಬಂದದ್ದು. ಹಿಂದೆ ಕುಂಡಲ, ಕಿವಿಗೆ ಇಯರ್ ರಿಂಗು. ದೇವರಿಗೂ ಕೂಡ ಮಕರ ಕುಂಡಲ ಅಂತ, ವಿಷ್ಣುವಿಗೆ ಆಭರಣ. ನೀವು ದೇವಸ್ಥಾನಗಳಲ್ಲಿ ಪ್ರತಿಮೆಗಳಲ್ಲಿ ನೋಡದಿರುತ್ತೆ, ವಿಷ್ಣುವಿಗೆ ಮಕರ ಕುಂಡಲ ಚಿತ್ರ ಮಾಡ್ತಾರೆ. ಅಂದರೆ ಮೀನನ್ನು ಹೀಗೆ ಬಗ್ಗಿಸಿದರೆ ಅದರ ಬಾಲ ಅದರ ಬಾಯಿ ಸೇರಿಸಿದರೆ ಅದು ವಿಷ್ಣುವಿನ ಕುಂಡಲ. ಹೊರತು ಅದು ಬಿಟ್ಟು ಬೇರೆ ಯಾವ ಆಭರಣವೂ ಹಾಕೊಳ್ತಿರ್ಲಿಲ್ಲ. ಗಂಡಸರಾಗಲೇ ಹೆಂಗಸರಿಗೂ ಕುಂಡಲ, ಗಂಡಸರಿಗೂ ಕುಂಡಲ. ಹಿಂದೆ ಇಬ್ಬರು ಕುಂಡಲ ಹಾಕೊಳ್ತಿದ್ರು. ಕರ್ಣವೇದ ಅಂತ ಒಂದು ಸಂಸ್ಕಾರ ಇತ್ತು, ಕಿವಿ ಚುಚ್ಚುವ ಕಾರ್ಯಕ್ರಮ ಅಂತ. ಷೋಡಶ ಸಂಸ್ಕಾರಗಳಲ್ಲಿ ಒಂದು ಮಗುವಿಗೆ ಚಿಕ್ಕಂದಲ್ಲ 1 ವರ್ಷದೊಳಗೆ ಕರ್ಣವೇದ ಮಾಡಿ ಕುಂಡಲ ಹಾಕ್ತಿದ್ರು, ರಿಂಗು. ಈ ಕಿವಿ ಚುಚ್ಚುವ ಕಾರ್ಯಕ್ರಮ ಅಥವಾ ಅದೊಂದು ಸಂಸ್ಕಾರ. ಆಮೇಲೆ ಈ ಕುಂಡಲ ಅಂದರೆ ಈ ಯಾಜ್ಞಿಕರು, ಕುಂಡಲ ಸೋಮಯಾಜಿಗಳು ಅಂತಿದ್ದಾರೆ ಸೌತ್ ಕನ್ನಡದಲ್ಲಿ, ಅವರು ಕುಂಡಲ ಹಾಕೋತಾರೆ. ಆದರೆ ಸಾಮಾನ್ಯ ಗಂಡಸರು ಯಾರು ಕುಂಡಲ ಹಾಕೊಳ್ಳಲ್ಲ. ಕುಂಡಲ ಹಾಕ್ಕೊಂಡ್ರೆ ಎಲ್ಲರೂ ವಿಚಿತ್ರ, ಯಾವ ಕಾಡಿನಿಂದ ಬಂತಪ್ಪ ಈ ಪ್ರಾಣಿ ಅಂತ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಆದರೆ ಹಿಂದೆ ಕಂಪಲ್ಸರಿ ಇಟ್ ವಾಸ್. ಕಿವಿಗೆ ಗಂಡಸರು ಕುಂಡಲ ಹಾಕೊಳ್ತಿದ್ರು, ಹೆಂಗಸನ ಹಿಡಿಗಲ್ಲ. ಗಂಡಸರು ಕುತ್ತಿಗೆಗೆ ಸರ ಹಾಕೊಳ್ತಿದ್ರು, ಕೈಗೆ ಬಳೆ ಕೂಡ ಹಾಕೊಳ್ತಿದ್ರು, ತಲೆಗೆ ಸೂಡಿ ಹೂ ಮುಡ್ಕೊಳ್ತಿದ್ರು, ಕಿವಿಗೆ ಇಯರ್ ರಿಂಗ್ ಹಾಕೊಳ್ತಿದ್ರು. ಕಾಮನ್ ವೇಷಭೂಷಣಗಳು ಸಮಾನವಾಗಿತ್ತು, ಗಂಡಸರದ್ದು ಮತ್ತು ಹೆಂಗಸರದ್ದು. ಆಮೇಲೆ ಕ್ರಮೇಣ ಅಭಿರುಚಿ ಬದಲಾಗ್ತಾ ಗಂಡಸರ ಸ್ಟೈಲು ಅದು ವೆಸ್ಟರ್ನ್ ಆಯಿತು. ಪಾಶ್ಚಾತ್ಯರಿಗೆ ಪಾಪ ಅವರಿಗೆ ಬಂಗಾರ ಗಿಂಗಾರ ಗೊತ್ತಿಲ್ಲ, ಬಹಳ ಅಂದರೆ ಏನೋ ಒಂದಿಷ್ಟು ಪ್ಲಾಟಿನಮ್ನದ್ದು ಏನೋ ಹಾಕೋತಾರೆ, ಚಿನ್ನ ಗಿನ್ನ ಹಾಕೊಂಡು ಗೊತ್ತಿಲ್ಲ. ಆಮೇಲೆ ಅವರಿಗೇನು ಅಂದರೆ ಒಂದೇ ಪ್ಯಾಂಟ್ ಹಾಕ್ಕೊಂಡ್ರು, ಕೋಟ್ ಹಾಕ್ಕೊಂಡ್ರು, ನೆಕ್ಟೈ ಕಟ್ಟಿಕೊಂಡ್ರು, ಶೂಸ್ ಹಾಕ್ಕೊಂಡ್ರು, ಗ್ಲೌಸ್ ಹಾಕ್ಕೊಂಡ್ರು. ಚಳಿಗೆ ಅಂತ ಪಾಪ ಅಲ್ಲಿ ಚಳಿ, ಅವ್ರು ಏನು ಇಡೀ ಮೈಯೆಲ್ಲ ಮುಚ್ಚಿಕೊಂಡು ಪ್ಯಾಂಟ್ ಹಾಕ್ಕೊಂಡ್ರು, ಆಮೇಲೆ ಅಂಗಿ ಹಾಕ್ಕೊಂಡ್ರು, ಬನಿಯನ್ ಹಾಕ್ಕೊಂಡ್ರು, ಅಂಗಿ ಹಾಕ್ಕೊಂಡ್ರು, ಕೋಟ್ ಹಾಕ್ಕೊಂಡ್ರು, ನೆಕ್ಟೈ ಕಟ್ಟಿಕೊಂಡ್ರು, ಕೈಗೆ ಗ್ಲೌಸು, ಕಾಲಿಗೆ ಶೂಸು, ಸಾಕ್ಸು. ಓಹೋ, ಎಲ್ಲ ಮುಚ್ಚೋದು. ಯಾಕೆಂದರೆ ಚಳಿಗೆ. ನಮ್ಮ ಜನರು ಕೂಡ ಹಾಗೆ ಮಾಡಿಕೊಳ್ಳೋದು. ಯಾಕೆಂದರೆ ಅವ್ರು ಚಳಿಗೆ ಅಂತ ಮಾಡಿದ್ದು, ನಾವು ಯಾಕೆ ಅವ್ರು ಮಾಡ್ತಾರೆ ಅಂತ ಕಾಪಿ ಮಾಡಿದ್ದು. ಇಲ್ಲಿ ಚಳಿ ಅಲ್ಲ, ಇಲ್ಲಿ ಬೆವರ್ತಾ ಇರುತ್ತೆ. ಪ್ಯಾಂಟ್ ಹಾಕ್ಕೊಳ್ತಾರೆ, ಬನಿಯನ್ ಹಾಕೋತಾರೆ, ಅಂಗಿ ಹಾಕೋತಾರೆ, ಕೋಟ್ ಹಾಕೋತಾರೆ, ಟೈ ಕಟ್ಕೊಂಡು ಒಳಗಿನಿಂದ ಬೆವತು ವಾಸನೆ ಬರ್ತಾ ಇರ್ತಾರೆ. ಅದ್ರ ಸ್ಟೈಲು ವೆಸ್ಟರ್ನ್ ಸ್ಟೈಲು, ಅದನ್ನ ಮಾಡಬೇಕು. ಅಂದರೆ ಇಷ್ಟು ಸ್ವಂತಿಗೆ ಕಳ್ಕೊಂಡ ನಮ್ಮ ಜನ ಇದ್ದಾರೆ. ಅಂದರೆ ಅದು ನಮ್ಮಲ್ಲಿ ಉಡುಪಿಯಲ್ಲಿ ಕಾಲೇಜಿನಲ್ಲಿ ಒಬ್ಬರು ಪ್ರಿನ್ಸಿಪಾಲ್ ಇದ್ದರು, ಬಹಳ ಹಿಂದಿನ ಕಥೆ. ಇಬ್ಬರು ಪ್ರೊಫೆಸರ್ಸ್ ಇದ್ರು, ಒಬ್ಬರು ಮ್ಯಾಥಮೆಟಿಕ್ಸ್ ಪ್ರೊಫೆಸರು, ಒಬ್ಬರು ಫಿಸಿಕ್ಸ್ ಪ್ರೊಫೆಸರು. ಬಹಳ ಅಂದರೆ ಇಡೀ ಶಾಲೆಯಲ್ಲಿ ಚೆನ್ನಾಗಿ ಪಾಠ ಹೇಳೋರು ಅಂತ ಹೆಸರಿದ್ರು, ಒಳ್ಳೆ ಟೀಚರ್ಸ್. ಅವ್ರದ್ದು ವೇಷ ಏನು ಗೊತ್ತಾ? ಒಂದು ಮುಂಡು, ಒಂದು ಖದ್ದರ ಅಂಗಿ, ಇಷ್ಟೇ. ಅವರು ಕಾಲೇಜ್ ಬರುವಾಗ ಪ್ರೊಫೆಸರ್ಸ್, ಇಬ್ಬರು ಪ್ರೊಫೆಸರ್ಸ್, ಒಬ್ಬರು ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಮತ್ತು ಸೈನ್ಸ್ ವಿಭಾಗದ ಪ್ರೊಫೆಸರ್. ಹಾಗೆ ಬರ್ತಾ ಇದ್ರು. ಒಂದು ದಿವಸ ಪ್ರಿನ್ಸಿಪಾಲ್ ಕರೆದ್ರು ಅವರನ್ನು.
ನೋಡಿ, ಕಾಲೇಜಿನಲ್ಲಿ ಯೂನಿಫಾರ್ಮ್ ಇರಬೇಕು, ಒಬ್ಬೊಬ್ಬರು ಒಂದೊಂದು ರೀತಿ ಬರಬಾರದು, ಎಲ್ಲರೂ ಪ್ಯಾಂಟ್ ಹಾಕ್ಕೊಂಡು ಬಂದು ಫುಲ್ ಸೂಟ್ನಲ್ಲಿ ಬರಬೇಕು. ಅವರು ಹೇಳಿದರು, ನೀವು ಮೊದಲು ಒಂದು ತೀರ್ಮಾನ ಮಾಡಿ, ಪ್ಯಾಂಟ್ ಮುಖ್ಯವೋ ನಾಲೆಜ್ ಮುಖ್ಯವೋ ಅಂತ ಮೊದಲು ತೀರ್ಮಾನ ಮಾಡಿ. ಪ್ಯಾಂಟ್ ಮುಖ್ಯ ಆದರೆ ಪ್ಯಾಂಟ್ ಹಾಕ್ಲಿಕ್ಕೆ ಗೊತ್ತಿದ್ದನ್ನು ಅಪಾಯಿಂಟ್ ಮಾಡಿ ನಾವು ರಿಸೈನ್ ಮಾಡ್ತೇವೆ. ನಾಲೆಜ್ ಮುಖ್ಯ ಆದರೆ ನಾವು ಕಂಟಿನ್ಯೂ ಆಗ್ತೇವೆ. ಕಡೆ ತೆಪ್ಪ ಕೂತು ಪ್ರಿನ್ಸಿಪಾಲ್ರು, ಇಲ್ಲಪ್ಪ ನಮ್ಗೆ ನಾಲೆಜ್ ಬೇಕು. ಮತ್ತೆ ಹುಡುಗರೆಲ್ಲ ನಮ್ಮ ಪಾಠ ಇಷ್ಟಪಡ್ತಾರೆ, ನಮ್ಮ ಪ್ಯಾಂಟ್ ನೋಡಿ ಇಷ್ಟಪಡೋದಲ್ಲ, ನಮ್ಮ ಪಾಠ ನೋಡಿ ಇಷ್ಟಪಡೋರು. ಅವರು ನಿಮ್ಗೆ ಇಷ್ಟು ವಿವೇಕ ಇಲ್ಲ ಅಂದೇನು ಅಂತಾರೆ, ಬೈದ್ಬಿಟ್ರು ಅವರು ಪ್ರಿನ್ಸಿಪಾಲ್ರ ತೆಪ್ಪಾಗತ್ತೆ. ನಮಗೆ ಆದರೆ ಇನ್ನು ಇವತ್ತಿಗೂ ಆ ಮೋಹ ಹೋಗಲಿಲ್ಲ. ನಾವು ಬ್ರಿಟಿಷ್, ನಾವು ಯಾಕೆ ಪ್ಯಾಂಟ್ ಹಾಕ್ತೇವೆ ಅಂದರೆ ಅನಿವಾರ್ಯತೆ ಏನಂದ್ರೆ ಆ ಪ್ಯಾಂಟ್ ಹಾಕೊಳ್ಳದೆ ಹೋದ್ರೆ ಆಫೀಸ್ನಲ್ಲಿ ಬಿಡೋಲ್ಲ. ಬ್ಯಾಂಕ್ ಮ್ಯಾನೇಜರ್ ಆದರೆ ಅವ್ನು ಹಾಕೊಂಡೋಗಿ ಫುಲ್ ಸೂಟ್ ಹಾಕೊಂಡು ನೆಕ್ಟೈ ಹಾಕೊಂಡು ಹೋಗದಿದ್ರೆ ಮೇಲಿನಿಂದ ಆಕ್ಷೇಪ ಬರುತ್ತೆ. ವಿಚಿತ್ರ ಏನು ಅಂದರೆ ಅಮೇರಿಕಾದಲ್ಲಿ ಧರ್ಮ ಸಮ್ಮೇಳನ ಆಯಿತು, ವರ್ಲ್ಡ್ ಕಾನ್ಫರೆನ್ಸ್ ಆನ್ ರಿಲಿಜನ್ ಆ್ಯಂಡ್ ಪೀಸ್ ಅಂತ. ಆವಾಗ ನಮಗೆಲ್ಲ ಅಲ್ಲಿ ಹೋಗುವವರಿಗೆಲ್ಲ ಒಂದು ಇನ್ಸ್ಟ್ರಕ್ಷನ್ ಇತ್ತು, ನೀವು ದಯವಿಟ್ಟು ನಿಮ್ಮ ದೇಶದ ಸಂಸ್ಕೃತಿಯನ್ನು ಪ್ರತಿನಿಧಿಸುವ ವೇಷಗಳನ್ನು ತೊಟ್ಟುಕೊಂಡು ಬನ್ನಿ ಅಂತ. ವೇಷಭೂಷಣಗಳು ಅದು ನಿಮ್ಮ ದೇಶದ ಸಂಸ್ಕೃತಿ ಅನುಗುಣವಾಗಿರಬೇಕು ಅಂತ. ಎಲ್ಲ ದೇಶಗಳವರು, ಜಪಾನ್ನವರು ಜಪಾನಿ ವೇಷಭೂಷಣ ಬಂದಿದ್ದರು, ಆಫ್ರಿಕನ್ಸ್ ಅವರು ಆಫ್ರಿಕನ್ ವೇಷಭೂಷಣ ಬಂದಿದ್ದರು, ಇಂಡಿಯನ್ಸ್ ಫುಲ್ ಸೂಟ್ನಲ್ಲಿ ಹೋಗಿದ್ದರು. ಇವಕ್ಕೆ ವೇಷವೇ ಇಲ್ಲ, ಅವ್ರದ್ದೇ ವೇಷ, ಇವಕ್ಕೂ ವೇಷ, ಫುಲ್ ಸೂಟು. ಕಡೆ ಅವರು ತಮಾಷೆ ಮಾಡ್ತಾರೆ, ಅಲ್ಲ ನೀವು ಪ್ಯಾಂಟ್ ಹಾಕೊಂಡು ಬಂದು ನಮಗೆ ಪ್ಯಾಂಟ್ ಹಾಕೋದು ಯಾಕಂದ್ರೆ ಕಲಿಸ್ಲಿಕ್ಕೆ ಬಂದದ್ದ, ನಾವೇನು ನೋಡಿ ನೀವು ಕಲಿತದ್ದು, ನೀವು ನಮಗೆ ಪ್ಯಾಂಟ್ ಹಾಕೋದು ಹೇಗೆ ಕಲಿಸೋ ಅಗತ್ಯ ಇಲ್ಲ. ನೀವು ಪ್ಯಾಂಟ್ ಹಾಕೊಂಡು ಬಂದು ಏನು ತೋರಿಸೋದಿರಿ ನಮಗೆ? ಈಸ್ ಇಟ್ ಯುವರ್ ಕಲ್ಚರ್? ಅಂದರೆ ಯಾವ ಎಚ್ಚರವಿಲ್ಲ ನಮಗೆ. ನಾವು ಅವ್ರು ಎಷ್ಟು ದಾಸರಾಗ್ಬಿಟ್ಟಿದ್ದೇವೆ ಇಂಗ್ಲಿಷ್ ಕಲ್ಚರ್ಗೆ ಅಂದರೆ ಅವರನ್ನು ಕಾಪಿ ಮಾಡ್ತಾ ಇದ್ದೇವೆ, ನಮಗೆ ಸ್ವಂತಿಕೆ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಷ್ಟು ಪರಿಧಿ. ಆದರೆ ವಿ ಆರ್ ಸ್ಟಿಲ್ ಸ್ಲೇವ್ಸ್ ಆಫ್ ಇಂಗ್ಲಿಷ್. ಪೊಲಿಟಿಕಲಿ ಇಂಡಿಪೆಂಡೆನ್ಸ್ ಬರೋದು, ಮೆಂಟಲಿ ಬರಲಿಲ್ಲ, ಬೌದ್ಧಿಕವಾಗಿ. ಇವತ್ತು ನೋಡಿ, ನನ್ನ ಮಗ ಅಯ್ಯೋ ಇಂಗ್ಲಿಷ್ ಮೀಡಿಯಂ ಕಲಿಯುವ, ಇಂಗ್ಲಿಷ್ ಮೀಡಿಯಂ ಶಾಲೆಗೆ ಹೋಗ್ಬೇಕು ನನ್ನ ಮಗ, ಈ ಕನ್ನಡ ಮೀಡಿಯಂ ಕಲಿಸೋಲ್ಲ. ಇವತ್ತು ಬೆಂಗಳೂರಿನಲ್ಲಿ ಮಕ್ಕಳಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರೋಲ್ಲ, ರಾಜಧಾನಿಯಲ್ಲಿ ಮಕ್ಕಳಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರೋಲ್ಲ. ನಾನು ತುಂಬ ಮನೆ ಹೋಗಿ ನೋಡಿದೆ, ಅವು ಕನ್ನಡ ಮಾತಾಡಲಿಕ್ಕೆ ಬರೋಲ್ಲ. ಯಾಕೆಂದರೆ ಇಂಗ್ಲಿಷ್ ಮೀಡಿಯಂನಲ್ಲಿ ಕಲಿಯುವವರು. ಮತ್ತು ಅಲ್ಲಿ ಕೆಲವು ಶಾಲೆಗಳಲ್ಲಿ ಏನು ಅಂತ ಗೊತ್ತುಂಟ, ಆ ಶಾಲೆಯ ಕಂಪೌಂಡ್ನ ಒಳಗೆ ಬಂದ ಮೇಲೆ ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆಯಲ್ಲಿ ಮಾತಾಡಬಾರ್ದು. ನಾನು ಕೇಳಿ, ನೀವು ಇಂಡಿಯಾದಲ್ಲಿದ್ದೀರೋ ಅಥವಾ ಯಾವ ದೇಶದಲ್ಲಿದ್ದೀರೋ? ಇಂಗ್ಲೀಷ್ ಬಿಟ್ಟು ಬೇರೆ ಭಾಷೆಯಲ್ಲಿ ಮಕ್ಕಳು ಮಾತಾಡೋ ಹಂಗಿಲ್ಲ. ಇಷ್ಟು ಅಸಂಸ್ಕೃತ ಅನಾಗರಿಕ ಶಿಕ್ಷಣ ಪದ್ಧತಿ ಈ ದೇಶದಲ್ಲಿದೆ. ಸರಿ, ಅವ್ರಿಗೆ ಪಾಪ ಕನ್ನಡ ಮಾತಾಡಿ ದ್ರಾಕ್ಷೆ ತೋರಿಸಿ ಇದೇನು ಅಂತ ಕೇಳೋದು ಗ್ರೇಪು ಅಂತ. ದ್ರಾಕ್ಷಿ ಅಂತ ಹೇಳಿ ಬರೋಲ್ಲ, ಯಾವ ಹಣ್ಣು ಕೊಟ್ಟರು ಹಾಗೆ. ಅಷ್ಟೇ ಅಲ್ಲ, ವಾರದ ಹೆಸರೇ ಬರೋಲ್ಲ ಅವರು. ಭಾನುವಾರ ಅಂದ್ರೆ ಯಾವ ವಾರ ಅಂಕಲ್ ಅಂತ, ಸಂಡೇ ಅಂತ, ಹಾಗೆ ಶುದ್ಧ ಕನ್ನಡ ಸಂಡೇ ಅಂತ ಹೇಳೋದು. ಅಂದ್ರೆ ಈ ಅಪ್ಪ ಅಮ್ಮಗಳು ಇವಕ್ಕೆ ಬುದ್ಧಿ ಉಂಟಾ? ಅವು ಅದನ್ನೇ ಕಲಿಸ್ತಾ ಇದ್ದೇವೆ ಮಕ್ಕಳಿಗೆ. ಹೀಗೆ ಆದರೆ ಇನ್ನು 50 ವರ್ಷದಲ್ಲಿ ಕನ್ನಡ ವಿಲ್ ನಾಟ್ ಬಿ ದೇರ್ ಇನ್ ಕರ್ನಾಟಕ. ಇಟ್ ಇಸ್ ಎ ಡೈಯಿಂಗ್ ಲ್ಯಾಂಗ್ವೇಜ್. ಯಾರಿಗಾದ್ರೆ ಈ ಸೀರಿಯಸ್ನೆಸ್ಸೇ ಇವರು ಅದು ಎಲ್ಲಿ ಹೇಳಕ್ಕಾದ್ರೆ, ನಾನು ತುಂಬ ಸಭೆಗಳಲ್ಲಿ ಹೇಳಿದೆ ನೋಡಿ, ಮಮ್ಮಿ ಈಜಿಪ್ಟ್ನಲ್ಲಿ ಮಾತ್ರ ಇತ್ತು ಒಂದು ಕಾಲದಲ್ಲಿ, ಈಗ ಮನೆ ಮನೆಗೆ ಬಂದಿದೆ ಮಮ್ಮಿ. ನಾಚಿಕೆ ಆಗೋದು ಬೇಡವಾ? ಅಯ್ಯೋ ಈಜಿಪ್ಟ್ನಲ್ಲಿ ಅದು ಅಸಹ್ಯಪ್ಪ, ನಾವು ಇನ್ನೂ ಬದುಕಿದ್ದೇವೆ, ನಮ್ಮನ್ನು ಮಮ್ಮಿ ಅಂತ ಕರಿಬೇಡಿ ಅಂತ ಹೇಳೋದು ಬೇಡವಾ ಈ ಹೆಣ್ಮಕ್ಕಳು? ಅಷ್ಟು ಬುದ್ಧಿ ಇವಕ್ಕೂ ಇಲ್ಲ. ನಾವು ಬದುಕಿದ್ದೇವಪ್ಪ, ನಮ್ಮನ್ನು ಮಮ್ಮಿ ಅಂತ ಕರಿಬೇಡಿ ಅಂತ ಹೇಳಬಾರ್ದ? ಮಮ್ಮಿ ಅಂತ ಹೇಳಿ, ನನ್ನ ಮಗಳು ನನ್ನ ಮಮ್ಮಿ ಅಂತ ಕರೀತಾಳೆ ಅಂತ ಕುಪ್ಪಸ ಹಿಂಗೆ ಹಿಡ್ಕೊಂಡು ಏನು ಅದ್ಭುತ. ನಾಚಿಕೆ ಎರಡೂ ಬಿಟ್ಟರೆ ಈ ದೇಶದ ಪ್ರಜೆಗಳಾಗುವುದು. ಮೋಸ್ಟ್ ಅನ್ಕಲ್ಚರ್ಡ್ ಬೀಸ್. ನಮ್ಮಲ್ಲೊಬ್ಬ ಡಚ್ ಇದ್ದ, ಅವನು ಡಚ್, ಅವನು ಮೈಸೂರಿನಲ್ಲಿದ್ದ ಆತ, ಅವನ ಮಗಳು ಮೈಸೂರಿನಲ್ಲಿ ಹುಟ್ಟಿದವಳು. ತಮಾಷೆ ಏನು ಅಂದರೆ ನೋಡಿ, ಇದು ಕಾಂಟ್ರಾಸ್ಟ್ ಹೇಳ್ತಾ ಇದ್ದೇನೆ. ಆತನ ಮಗಳು ಡ್ಯಾಡಿ ಅಂತ ಕರೆದ್ರೆ ಸಿಟ್ಟಿಗೆ ಹೇಳ್ತಿದ್ದವ. ನೀನು ಕರ್ನಾಟಕದಲ್ಲಿ ಹುಟ್ಟಿದವಳು, ಸ್ವಚ್ಛವಾಗಿ ಅಪ್ಪ ಅಂತ ಕರೆದ್ರೆ ನಾನು ಓ ಅಂತೇನೆ, ಡ್ಯಾಡಿ ಅಂತ ಕರೆದ್ರೆ ಓ ಅನ್ನೋಲ್ಲ ಅಂತ ಹೇಳ್ತಿದ್ದ. ಅವರು ಭಾರತೀಯ ಅಲ್ಲ, ಅವ್ರು ಡಚ್ ಅವರು. ನೀನು ಕರ್ನಾಟಕದಲ್ಲಿ ಹುಟ್ಟಿದವಳು, ಚೆನ್ನಾಗಿ ಕನ್ನಡ ಮಾತಾಡು, ಡ್ಯಾಡಿ ಅಂತ ಕರಿಬೇಡ ಅಂತ. ಕಡೆಗೆ ಎಲ್ಲಿದ್ದಾನೆ ಕಾಯ್ತು ಗೊತ್ತಾ? ಆ ಹುಡುಗಿ ಏನಾದರೂ ಶಾಲೆ ಹೋಗ್ಲಿಕ್ಕೆ ಏನೋ ಪುಸ್ತಕ ಬೇಕು, ನೋಟ್ಬುಕ್ ಬೇಕು, ಇನ್ನೊಂದು ಬೇಕು, ಮತ್ತೊಂದು ಪೆನ್ನೋ ಪೆನ್ಸಿಲೋ ಏನೋ ಬೇಕು ಅಂತ. ಇವರು ತಲೆಗೆ ಮರೆತು ಬಿಡೋರು.
ಅದು ಹೇಳ್ತಿತ್ತು, ಅಪ್ಪ ನಾಳೆ ಬರುವಾಗ ನನ್ನ ಪೆನ್ಸಿಲ್ ತನ್ನಿ, ಇಲ್ಲದೆ ಇದ್ದ ನಿಮ್ಮನ್ನ ಡ್ಯಾಡಿ ಅಂತ ಕರೀತೇನೆ ಅಂತ ಕೂಡಲೇ ತರ್ತಿತ್ತು. ಅದು ಒಬ್ಬ ವಿದೇಶಿಯನ ತಮಾಷೆ ಏನು ಗೊತ್ತಂತ, ಅವರು ಕನ್ನಡ ಮಾತಾಡ್ತಾರೆ. ನನ್ನ ಹತ್ರ ವೇದಾಂತ ಓದಿದ್ದಾರೆ, ಅವರು ಮಧ್ವ ಸಿದ್ಧಾಂತ ಓದಿದ್ದಾರೆ. ಆ ಮನುಷ್ಯ ಅವರು ಕನ್ನಡ ಮಾತಾಡ್ತಾರೆ. ಅವರು ಅರ್ಧ ಗಂಟೆ ಕನ್ನಡ ಮಾತಾಡಿದರೆ ತಪ್ಪಿ ಕೂಡ ಕನ್ನಡದ ಮಧ್ಯದಲ್ಲಿ ಇಂಗ್ಲಿಷ್ ಶಬ್ದಗಳನ್ನು ಬಳಸೋದಿಲ್ಲ. ನಮ್ಗೆ ಯಾರಿಗಾದರೂ ಇಂಗ್ಲಿಷ್ ಶಬ್ದ ಬಳಸೋದೆ ಕನ್ನಡ ಅರ್ಧ ಗಂಟೆ ಮಾತಾಡಿ ಬರುತ್ತಾ ಅಂತ ನೀವೇ ಟೆಸ್ಟ್ ಮಾಡಿ ನೋಡಿ. ನಾನೇ ಹೇಳಿದೆ, ಟೆಸ್ಟ್ ಮಾಡಿ ನೋಡಿ. ನನಗೆ ಗೊತ್ತಿಲ್ಲದೆ ಬಂತು. ಕನ್ನಡ ಮಾತಾಡಿ ಬರೋಲ್ಲ ನಮಗೆ. ಇಂಗ್ಲಿಷ್ ಶಬ್ದ ಎಷ್ಟು ಸೇರಿ ಹೋಗಿದೆ ಅಂದರೆ ಅದನ್ನು ಬಿಟ್ಟು ಕನ್ನಡ ಅದು ನಮ್ಗೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ಆತ ತಪ್ಪಿ ಕೂಡ ಇಂಗ್ಲಿಷ್ ಶಬ್ದಗಳನ್ನು ಸೇರಿಸಿದ್ರು. ಸ್ವಚ್ಛ ಕನ್ನಡದಲ್ಲಿ ಆತ ಕನ್ನಡ ಕಲಿತದ್ದು ಜರ್ಮನಿಯಲ್ಲಿ MA ಮಾಡುವಾಗ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ತಗೊಂಡು ಕನ್ನಡದಲ್ಲೇ ಉತ್ತರ ಬರೆದು ಕನ್ನಡದಲ್ಲೇ ಬರೆದು ಡಾಕ್ಟರೇಟ್ ಪಡೆದು ನಮ್ಮ ದೇಶಕ್ಕೆ ಬಂದ ಮನುಷ್ಯ. ಇಷ್ಟು ಸ್ವಚ್ಛ ಕನ್ನಡ ಮಾತಾಡ್ತಾನೆ. ನಮ್ಮವರಿಗೆ ಮಾತಾಡಲಿಕ್ಕೆ ಬರೋಲ್ಲ ಅವನ ಹಾಗೆ. ಅದು ಹಾಗೆ ಪ್ರಾಸಂಗಿಕವಾಗಿ ಬಂತು. ಯಾಕೆ ಬಂತು ಅಂದರೆ ನಾವು ಮಾನಸಿಕವಾಗಿ ವಿದೇಶದ ದಾಸ್ಯದಿಂದ ಹೊರಗೆ ಬರಲಿಲ್ಲ ಇನ್ನೂ ಕೂಡ. ಇಂಗ್ಲಿಷ್ ಮಾತಾಡಿದ್ರೆ ಖುಷಿ, ಹೋಗ್ ನನ್ನ ಮಗ ಇಂಗ್ಲಿಷ್ ಮಾತಾಡ್ತಾನೆ. ಕನ್ನಡ ಹೌದಾ, ಕನ್ನಡವಾ, ಅರೆ ಹೌದಾ ಕನ್ನಡವಾ, ಮುಖ ಸಣ್ಣಗಾಗಿ ಆಯ್ತು. ಕನ್ನಡವಾ, ಆಹಾ ಅಂದ್ರೆ ಉಪಯೋಗ ಇಲ್ಲ ಅಂತ. ಅಪ್ರಯೋಜಕ ಪ್ರಾಣಿ, ಬರೀ ಕನ್ನಡವಾ, ಅಪ್ರಯೋಜಕ ಪ್ರಾಣಿ. ಅದೇ ನಾವು ನಮ್ಮ ಸಂಸ್ಕೃತಿಯನ್ನು ತಿರಸ್ಕಾರ ಮಾಡ್ತಾ ಇದ್ದೆ ಅನ್ನೋ ಎಚ್ಚರವೂ ಇಲ್ಲ ನಮಗೆ. ಅಂದ್ರೆ ಇಲ್ಲಿ ಇಂಗ್ಲಿಷ್ನಲ್ಲಿ ಕಲಿಯುವುದು ಎಷ್ಟು ಅಸಹ್ಯ ಗೊತ್ತುಂಟ. ಅಮೆರಿಕಾದ ಶಾಲೆಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಕಲಿಸ್ತೇವೆ ಅಂತ ಹೇಳಿ ಒಂದು ಶಾಲೆ ಶುರುವಾದ ಎಷ್ಟು ನಾಚಿಕೆಗೇಡೋ ಅಷ್ಟೇ ನಾಚಿಕೆಗೇಡು. ಯಾರಿಗೂ ಯಾವ ಎಚ್ಚರವೂ ಇಲ್ಲ ಈ ದೇಶದಲ್ಲಿ. ಆಯಿತು, ಯಾಕೆ ಹೇಳಿದೆ ಅಂದರೆ ಈ ಭಾಷೆಯ ಒಂದು ಭಾಷೆಯ ಪ್ರೇಮ. ಅವನು ಹೇಳ್ತಾ, ನೀನು ಏನು ತಿಂತೀಯ, ಅದರ ಕಥೆ ಅಲ್ಲಿ ಪ್ರಸಂಗದಿಂದ ಅಲ್ಲಿ ಬರೋಣ. ನೀನು ಏನು ತಿಂತೀಯ, ನೀನು ಏನಾದರೂ ತಿಂದಿದ್ರೆ ಹೀಗಿರೋದು ಸಾಧ್ಯ ಇಲ್ಲ. ನೀನು ಏನು ಬಳ್ಳಿ ಹಾಗಿದ್ದೀಯ, ಏನು ನಿನ್ನ ಕಣ್ಣಿ ಏನು ಚಂದ, ನಿನ್ನ ಮೂಗಿಯನ್ನು ಎಲ್ಲ ಒಂದೊಂದು ಚಂದ, ಸೌಂದರ್ಯದ ಪ್ರತೀಕ. ಏನು ಆ ಲೋಕ ಯಾವುದದು, ನನ್ನನ್ನು ಅಲ್ಲಿ ಕರ್ಕೊಂಡೋಗು. ಆಮೇಲೆ ಹೇಳ್ತಾನೆ, ಉದ್ವಿಗ್ನ ಮೀನ ನಿನ್ನ ಮೋರೆ ಉಂಟಲ್ಲ, ಆ ಮೋರೆ ಅದು ಮೋರೆ ಅಲ್ಲ, ಅದು ಮತ್ತೆ ಅದು ಒಂದು ಕೊಳ, ಒಂದು ಸರೋವರ. ನಿನ್ನ ಮೋರೆ ಅನ್ನೋದು ಒಂದು ಸರೋವರ. ಯಾಕಪ್ಪ, ಉದ್ವಿಗ್ನ ಮೀನ ಯುಗಳಂ, ಎರಡು ಮೀನುಗಳು ಓಡಾಡ್ತಾ ಇವೆ. ಕಣ್ಣು ಎರಡು ಉದ್ವಿಗ್ನ ಚಂಚಲವಾಗಿರತಕ್ಕಂಥ ಎರಡು ಮೀನುಗಳು ಅತ್ತಿಂದಿತ್ತ ಓಡಾಡ್ತಾ ಇವೆ. ಮೀನುಗಳು ಓಡಾಡುವ ಕೊಳ ಅದು ಉದ್ವಿಗ್ನ ಮೀನ ಯುಗಳಂ. ಆಮೇಲೆ ದ್ವಿಜ ಪಂಕ್ತಿ ಶೋಭಿ. ದ್ವಿಜ ನೋಡಿ, ದ್ವಿಜ ಅಂದರೆ ಸಂಸ್ಕೃತದಲ್ಲಿ ಹಕ್ಕಿಯಿಂದ ಒಂದರ್ಥ, ಹಲ್ಲು ಅಂತ ಒಂದರ್ಥ. ದ್ವಿಜ ಪಂಕ್ತಿ ಶೋಭಿ ಅಂದರೆ ಒಳ್ಳೆ ಸುಂದರವಾಗಿರತಕ್ಕಂಥ ಹಲ್ಲು. ಕೊಳದಲ್ಲಿ ಏನು ಹೇಳ್ತಾವೆ, ದ್ವಿಜ ಪಂಕ್ತಿಗಳು, ಪಕ್ಷಿಗಳು, ಹಂಸ, ಕಾರಂಡವ, ಬಕ, ಚಕ್ರವಾಕ, ಪಕ್ಷಿಗಳ ರಾಶಿಯಿಂದ ತುಂಬಿದೆ. ನಿನ್ನ ಮೋರೆಯು ದ್ವಿಜ ಪಂಕ್ತಿಯಿಂದ ತುಂಬಿದೆ. ಎರಡು ಮೀನುಗಳು ಅತ್ಯಂತ ಚಲಿಸ್ತಾ ಇವೆ. ಆಮೇಲೆ ಆ ಹೂಗಳಿಗೆ ಸರೋವರ ಅರಳಿರತಕ್ಕಂಥ ಹೂಗಳಿಗೋಸ್ಕರ ಬಂದಿರತಕ್ಕಂಥ ಭೃಂಗ ನಿಖರಂ, ಆ ಸಣ್ಣ ಭೃಂಗ ನಿಖರಂ, ಆ ಎಲ್ಲ ದುಂಬಿಗಳು ಸುತ್ತ ಗುಯ್ಗುಡ್ತಾ ಇವೆ. ಅದರಿಂದ ಸರವುನ್ಮುಖಂತೆ, ನಿನ್ನ ಮುಖ ಮೋರೆ ಅಲ್ಲ, ಅದೊಂದು ಸರೋವರ. ಅದರಲ್ಲಿ ಮೀನುಗಳಿವೆ, ಅಲ್ಲಿ ಪಕ್ಷಿಗಳಿವೆ, ಅಲ್ಲಿ ಭೃಂಗಗಳು ದುಂಬಿಗಳು ಗುನುಗುಡ್ತಾ ಇವೆ. ಆ ಹೂವಿದೆ ಮುಖದಲ್ಲಿ, ಮುಖ ಕಮಲ, ಅಲ್ಲಿ ಕಮಲ ಇದೆ, ಅಲ್ಲಿ ಹೂವುಗಳಿದೆ, ಎಲ್ಲ ಇದೆ. ಅದೇ ಒಂದು ಸರೋವರ. ಆ ಸರೋವರದಲ್ಲಿ ವಿಹರಿಸಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ ಅಂತೆಲ್ಲ ಹುಚ್ಚು ಮಾತಾಡ್ತಾನೆ. ಅವಳು ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲ, ಅವಳು ಸುಮ್ಮನೆ ನಗ್ತಾ ಆಡ್ತಾ ಇದ್ದಾಳೆ ಅವಳಷ್ಟಕ್ಕೆ. ಆಮೇಲೆ ಹೇಳ್ತಾನೆ, ಯೋಸವು ತ್ವಯ ಕರ ಸರೋಜ ಹತಃ ಪತಂಗ. ಪಕ್ಷಿಯನ್ನು ಹೊಡೆದು ಬೀಳಿಸ್ತಾ ಇದೆಯಲ್ಲ ನಿನ್ನ ಕೈಯಿಂದ. ಪಕ್ಷಿ ಅಂದರೆ
ನಾನು ಬಾಲನ್ನು ಚೆಂಡು ಅದನ್ನು ಹೀಗೆ ಚೆಂಡಾಡ್ತಾ ಬಂದಿದ್ದಾಳೆ. ಕರ ಸರೋಜ ಹತಃ ಪತಂಗ, ನಿನ್ನ ಕೈ ಎಂಬ ತಾವರೆಯಿಂದ ಹೊಡೆದು ಕೆಳಕ್ಕೆ ಬೀಳಿಸ್ತಾ ಇದೆಯಲ್ಲ ಹಕ್ಕಿ, ಅದು ಕೆಳಗೆ ಬಿದ್ದಷ್ಟು ಮೇಲೆ ಬರ್ತಾ ಇದೆ. ಅದು ಏನು ಸುಂದರವಾಗಿದೆ, ನಿನ್ನ ಕೈಯ ಸ್ಪರ್ಶದ ಭಾಗ್ಯ ಅದಕ್ಕೆ ಬಂತು, ನನಗಿಲ್ಲ ಅಂತ ನಾನು. ಯೋಸೋ ತ್ವಯ ಕರ ಸರೋಜ ಹತಃ ಪತಂಗ, ಅದು ಆ ಪತಂಗ ಅದು ಮೇಲೆ ಕೆಳಕ್ಕೆ ಹೋಗ್ತಾ ಇರ್ತದೆ. ಏನು ಮಾಡ್ತಾ ಇದೆ ಅದು? ನಿನಗೆ ತೊಂದರೆ ಕೊಡ್ತಾ ಇದೆ. ಏಕೆ? ದಿಕ್ಷು ಭ್ರಮತ ಏಜೇತೆ ಕ್ಷಣೀತೆ. ನೀನು ಅದನ್ನು ಹೀಗೆ ಹೊಡೆಯೋದು, ಅದು ಆಚೆ ಹೋದ್ರೆ ಅತ್ಲಾಗಿ ಕಣ್ಣು, ಈಚೆ ಹೋದ್ರೆ ಇತ್ಲಾ ಕಣ್ಣು, ಒಮ್ಮೆ ಅತ್ಲಾ ಕಣ್ಣು ತಿರುಗಿಸ್ತಿ, ಒಮ್ಮೆ ಇತ್ಲಾ ಕಣ್ಣು ತಿರುಗಿಸ್ತಿ, ಒಂದು ಸರ್ತಿ ನನ್ನ ಕಡೆ ಕಣ್ಣು ತಿರುಗಿಸಲ್ಲಪ್ಪ. ದಿಕ್ಷು ಭ್ರಮನ್, ಆ ದಿಕ್ಕುಗಳಿಗೆ ಹೋಗ್ತಾ ಇವೆ ಆ ಚೆಂಡು. ಆಗ ಭ್ರಮತ ಅದಕ್ಕೆ ಸರಿಯಾಗಿ ಅಕ್ಷಣೀತೆ, ನೀನು ಅತ್ಲಾಗಿ ಆಚೆ ಹೋದವಳು ಅತ್ತ ತಿರುಗಿದಿ, ನಿನ್ನ ಕಣ್ಣು ಅತ್ಲಾಗಿ ಹೋಯ್ತು. ನಿನ್ನ ಕಣ್ಣುಗಳನ್ನು ಅತ್ಲಾಗಿ ತಿರುಗಾಡಿಸ್ತಾ ನಿನ್ನನ್ನು ಸುತ್ತುವರಿಸಿ ಮೋಸಗೊಳಿಸ್ತಕ್ಕ ಇರತಕ್ಕಂಥ ಆ ಚೆಂಡಿನ ಮೇಲೆಯೇ ಕೋಪ ನನಗೆ. ಅದರಿಂದಾಗಿ ಏನು ಅಂದರೆ, ನನ್ನನ್ನು ನೀನು ನೋಡ್ತಾ ಇಲ್ಲ, ಚೆಂಡಿನ ಕಡೆಗೆ ನೋಡ್ತಾ ಇದ್ದಿ. ಎರಡನೇ, ಚೆಂಡಿಗೆ ನಿನ್ನ ಕೈ ಮುಟ್ಟುವ ಭಾಗ್ಯ ಇದೆ, ನನಗಿಲ್ಲ. ಇದೇನಿದು? ಅದು ಹೋಗಲಿ. ಯುಕ್ತಂ ನಸಸ್ಸು, ಇದು ಸರಿಯಲ್ಲ, ಇದು ತಪ್ಪು. ಯಾವುದು? ಮುಂದೆ ಒಂದು ಘಟನೆ, ಇದು ಬಹಳ ತಪ್ಪು ಅಂತ. ಯುಕ್ತಂ ಮನಸ್ಸಸ್ಮ, ಏನ್ ತಪ್ಪು? ವರ ವಕ್ರ ಜಟಾ ಮಯೂಖ, ಗಾಳಿ ಬೀಸ್ತಾ ಇದೆ, ಮಲೆಯ ಮಾರುತ ಬೀಸ್ತಾ ಇದೆ. ಆ ಮಲೆಯ ಮಾರುತದಿಂದ ವರ ವಕ್ರ ಜಟಾ ವರೂಥ, ಹಿಂದೆ ಶಿಖ ಅಂತ ಹೇಳಿದ್ರು, ಈಗ ಜಡೆ ಅಂತ ಹೇಳಿ ಎಲ್ಲ ಋಷಿಗಳ ಶಬ್ದ. ಜಡೆ ಅಂತ ಜಟ ಅಂತಂದ್ರೆ ಇವಳ ತಲೆ ಕೂದಲು ಅಷ್ಟೇ. ಅದು ವರೂಥ ಅಂತ. ವರೂಥ ಅಂದ್ರೆ ಏನು ಗೊತ್ತಾ? ಬಹಳ ವಿಚಿತ್ರ ಶಬ್ದಗಳನ್ನೆಲ್ಲ ಹಾಕ್ತಾರೆ. ಗಾಡಿ ಇದೆ, ಎತ್ತಿನ ಗಾಡಿ ಕೆಲವು ಓಪನ್ ಇರ್ತವೆ, ಕೆಲವು ಹೀಗೆ ಕಮಾನ್ ಇರುತ್ತಲ್ಲ, ಮುಚ್ಚಳ, ಸಾಮಾನುಗಳು ಹೊರಗೆ ಚೆಲ್ಲದ ಹಾಗೆ ಅದಕ್ಕೆ ಮುಚ್ಚಳ ಇರುತ್ತಲ್ಲ, ಅದಕ್ಕೆ ವರೂಥ ಅಂತ ಹೆಸರು ಸಂಸ್ಕೃತದಲ್ಲಿ. ನಿನಗೆ ಈ ತಲೆ ಹೀಗೆ ಬಾಚಿಕೊಂಡಿದ್ಯಲ್ಲ, ಅದು ನಿನ್ನ ಮುಖಕ್ಕೆ ಮುಚ್ಚಳವಾಗಿ, ಪ್ರೊಟೆಕ್ಷನ್ ಆಗಿ, ರಕ್ಷೆಯಾಗಿ ಎರಡು ಕಡೆ ವರ. ಅದನ್ನ ಗಾಳಿ ವಕ್ರ ಮಾಡ್ತಾ ಇದೆ, ಎಲ್ಲೆಲ್ಲಿಗೂ ಹೋಗ್ತಾ ಇದೆ, ತಲೆ ಕೂದಲು ಹಾರಿ ಹೋಗ್ತಾ ಇದೆ. ಇದು ತಪ್ಪು. ಗಾಳಿಗೆ ಏನು ಅಧಿಕಾರ ನಿನ್ನ ತಲೆ ಮುಟ್ಟೋದು? ಅದು ನನ್ನ ಅಧಿಕಾರಕ್ಕೆ ಸೇರಿದ್ದದು. ನಿನ್ನ ತಲೆ ಗಾಳಿ ಮುಟ್ಟುವುದು ಅಂತ ನಿನ್ನ ತಲೆಯನ್ನು ಸಿಟ್ಟು ಅವನಿಗೆ. ಯಾಕಂದ್ರೆ ಇದು ನಿನ್ನ ದೇಹದ ಒಂದೊಂದು ಭಾಗವು ನನಗೆ ಸೇರಿದ್ದು, ಅದನ್ನು ಇನ್ಯಾರು ಮುಟ್ಟುವುದನ್ನು ನಾನು ಸಹಿಸೋಲ್ಲ. ಯುಕ್ತಂ ನಸಸ್ಮ, ಅದು ಸರಿಯಲ್ಲ, ಅದು ತಪ್ಪದು. ವರವಕ್ರ ಜಟಾ ವರೂಥ, ಅಷ್ಟೇ ಅಲ್ಲಪ್ಪ, ಕಷ್ಟೋ ಅನಿಲೋ ಹರತಿ ಲಂಪಟಃ ಯಶ ನೀವಿ. ಇವನು ಹೆಣ್ಮರಳ, ಈ ಗಾಳಿ ಲಂಪಟಃ, ಅವನು ಹೆಣ್ಮರನಾಗ್ಬಿಟ್ನ ಗಾಳಿ. ಕಷ್ಟೋ ಅನಿಲೋ, ಯಾಕೆ? ಹರತಿ ಏಷ ಲಂಪಟ ಏಷ ನೀವೀಂ, ನಿನ್ನ ಸೊಂಟಕ್ಕೆ ಬಿಗಿದಿರತಕ್ಕಂಥ ಬಟ್ಟೆಯನ್ನ ಹರಿಸ್ತಾ ಇದ್ದಾನೆ ಈ ಗಾಳಿ. ಅದು ನಾನು ಹೇಗೆ ತಡ್ಕೊಳ್ಳೋದು? ಅದು ನೀಲಿ ಸ್ಪರ್ಶದ ಅಧಿಕಾರ, ನಿನ್ನ ಸೊಂಟದ ಬಟ್ಟೆಯನ್ನು ಮುಟ್ಟುವ ಅಧಿಕಾರ ನನಗೆ ಮಾತ್ರ ಇರಬೇಕು. ಅವನು ಬಂದು ಹಾರಿಸೋದು ಅಂದ್ರೆ ಏನದು? ಕಷ್ಟ, ತುಂಬಾ ಅಪಾಯ, ಗಂಡಾಂತರ, ಹೀಗೆಲ್ಲ ಆಗಬಾರದು ಅಂತ ಹುಚ್ಚು ಏನು ಹುಚ್ಚು ಮಾತಾಡೋದು ಸಾಧ್ಯ? ಅದನ್ನೆಲ್ಲ ಆಡಿದ. ಆಮೇಲೆ ಹೇಳ್ತಾನೆ, ರೂಪಂ ತಪೋಧನ ತಪಶ್ಚರತಾಂ ತಪೋಘ್ರಂ ಏತತ್ ಕೇನ ತಪಸ್ಸ ಭವತೆ ಲಬ್ಧಂ. ಅಲ್ಲಪ್ಪ, ಈ ರೂಪ ನೀನು ಯಾವ ತಪಸ್ಸು ಮಾಡಿ, ಯಾರನ್ನು ಕುರಿತು ತಪಸ್ಸು ಮಾಡಿ, ಎಂಥ ತಪಸ್ಸಿನಿಂದ ಈ ರೂಪವನ್ನು ಪಡೆದೆ? ರೂಪಂ ತಪೋಧನ, ಓ ತಪಸ್ವಿ ಅಂತಾನೆ. ಯಾರಿಂದ ಈ ರೂಪವನ್ನು, ಯಾವ ತಪಸ್ಸಿನ ಫಲ, ಎಂಥ ರೂಪ ಅದು? ತಪಶ್ಚರತಾಂ ತಪೋಘ್ನಂ, ನಾವೆಲ್ಲ ತಪಸ್ಸು ಮಾಡಿದ್ದು ದಂಡ. ಯಾಕೆಂದ್ರೆ ನಾವು ಎಲ್ಲ ತಪಸ್ಸು ಮಾಡಿದ್ದನ್ನು ನಿನ್ನ ನೋಡಿದ ತಕ್ಷಣ ನೀರಿ ಹೋಮ ಮಾಡಿದ ಹಾಗೆ, ಮತ್ತೆ ನಮ್ಮಲ್ಲಿ ತಪಸ್ಸು ಮಾಡ್ಲಿಕ್ಕೆ ಮನಸ್ಸೇ ಬರೋಲ್ಲ. ಆಮೇಲೆ ತಪಸ್ಸು ಬೇಡ, ಇವಳು ಬೆನ್ನ ಹಿಂದೆ ಹೋಗೋಣ ಅಂತ ಕಾಣುತ್ತೆ. ನಮ್ಮ ತಪಸ್ಸು ಮಾಡತಕ್ಕ ಎಲ್ಲ ತಪಸ್ವಿಗಳ ತಪಸ್ಸನ್ನು ನಾಶ ಮಾಡತಕ್ಕಂತಹ ನಿನ್ನ ರೂಪ ಉಂಟಲ್ಲ, ಕೇನ ತಪಸ್ಸ ಭವತೆ ಲಬ್ಧಂ, ಯಾವ ತಪಸ್ಸಿನಿಂದ ಇಂಥ ಸೌಂದರ್ಯವನ್ನು ಪಡೆದೆ? ಒಂದು ಕೆಲಸ, ನನಗೂ ಸ್ವಲ್ಪ ಹೇಳಿಕೊಡ್ತೀಯ ಆ ತಪಸ್ಸು? ನಾವು ಒಟ್ಟಿಗೆ ತಪಸ್ಸು ಮಾಡೋಣ. ಚರ್ತಂ ತಪೋರ್ಹಸಿ ಮಯಾ ಸಹ.
ಒಂದು ಕೆಲಸ, ಮಯಾ ಸಹ ಮಿತ್ರ, ನಾವು ನೀನು ಸ್ನೇಹಿತರಾಗೋಣ. ನೀನು ತಪಸ್ಸು ಮಾಡುವಾಗ ನಾನು ನಿನ್ನೊಟ್ಟಿಗೆ ತಪಸ್ಸು ಮಾಡ್ತೇನೆ, ನನಗೊಂಚೂರು ಹೇಳಿಕೊಡು, ನಾನು ನಿನ್ನೊಟ್ಟಿಗೆ ತಪಸ್ಸು ಮಾಡೋಣ. ಚರ್ತಂ ತಪೋರ್ಹಸಿ ಮಯಾ ಸಹ ಮಿತ್ರ ಮಹ್ಯಂ ಕಿಂವಾ ಪ್ರಸೀದಸಿ. ನನ್ನ ಮೇಲೆ ಅನುಗ್ರಹ ಮಾಡ್ತೀಯ, ನನ್ನ ಮೇಲೆ ನಿನ್ನ ಪ್ರಸಾದ ಉಂಟಾ, ನನ್ನ ಮೇಲೆ ನಿನ್ನ ಅನುಗ್ರಹ ಇದ್ರೆ ಸವೈ ಭವಭಾವನೋಮೆ, ನನ್ನ ಸಂಸಾರದ ಭವಿಷ್ಯತ್ತನ್ನು ರೂಪಿಸ್ತಕ್ಕಂಥ ಒಂದು ದೊಡ್ಡ ಶಕ್ತಿ ಅಂದರೆ ನಿನ್ನ ಅನುಗ್ರಹ. ನೀನು ಅನುಗ್ರಹಿಸಿದೆ ಅಂದರೆ ನಾನು ಬದುಕಿದೆ, ಇಲ್ಲ ನನ್ನ ಬದುಕೇ ಇಲ್ಲ, ನನಗೆ ಫ್ಯೂಚರೇ ಇಲ್ಲ. ಅದರಿಂದ ನನ್ನ ಮೇಲೆ ನೀನು ಪ್ರಸಾದ ಮಾಡು, ಅನುಗ್ರಹ ಮಾಡು, ನಿನ್ನ ಅನುಗ್ರಹದ ದೃಷ್ಟಿ ನನ್ನ ಮೇಲೆ ಬೀಳಲಿ. ಅಂದರೆ ನನಗೆ ಒಳ್ಳೆಯದು, ನನ್ನ ಜೊತೆಗೆ ಬಾ, ನನ್ನ ಜೊತೆಗೆ ಸಂಸಾರ ಮಾಡು ಅನ್ನೋದನ್ನು ಒಂದು ರೀತಿಯಿಂದ ಹೇಳಿದ. ನ ತ್ವಾಂ ತ್ಯಜಾಮಿ. ಯಾರಾದ್ರು ಹೇಳ್ಬೋದು, ನೋಡು ನೀನು ತಪಸ್ಸಿಗೆ ಬಂದವ, ತಪಸ್ಸಿಗೆ ಬಂದಾಗೆಲ್ಲ ಅಪ್ಸರ ಸ್ತ್ರೀಯರು ಬರ್ತಾರೆ ಹೀಗೆ ಮೋಸ ಮಾಡಲಿಕ್ಕೆ. ಅಪ್ಸರ ಸ್ತ್ರೀಯರಿಗೆ ಮರಳಾದವರೆಲ್ಲ ತಮ್ಮ ಬದುಕನ್ನು ಹಾಳು ಮಾಡಿಕೊಂಡಿದ್ದಾರೆ. ಅವನು ವಿಶ್ವಾಮಿತ್ರ, ಇವನು ಮತ್ತೊಬ್ಬ ಋಷಿಗಳೆಲ್ಲ ತಮ್ಮ ಬದುಕನ್ನು ಕಳ್ಕೊಂಡು ಮತ್ತೆ ಪುನಃ ಪಶ್ಚಾತ್ತಾಪಟ್ಟು ತಪಸ್ಸು ಮಾಡಿ ಇಡೀ ಜೀವನವನ್ನು ಈ ಹೆಣ್ಣಿನ ಸೌಂದರ್ಯಕ್ಕೆ ಬಲಿಯಾಗಿ ಕಳ್ಕೊಂಡಿದ್ದಾರೆ. ನೀನು ಹಾಗಾಗಬೇಡ, ಇದು ಬಿಟ್ಬಿಡು, ಈ ಸ್ತ್ರೀಯ ಮೋಹ ಆಕರ್ಷಣೆಗೆ ಒಳಗಾಗಬೇಡ ಅಂತ ಯಾರಾದ್ರು ಹೇಳ್ಬೋದು. ನತ್ವಾಂ ತ್ಯಜಾಮಿ, ನಾನು ಬಿಡೋಲ್ಲ, ನನಗೆ ನೀನು ಬೇಕು, ನಾನು ನಿನ್ನನ್ನು ಬಿಡೋಲ್ಲ. ನತ್ವಾಂ ತ್ಯಜಾಮಿ ದಯಿತಾಂ ದ್ವಿಜ ದೇವದತ್ತಂ. ನೀನು ನನ್ನ ಹೇಗೆ ಕರಿಬೇಕೋ ಗೊತ್ತಿಲ್ಲ, ನಾನು ಪುಲ್ಲಿಂಗದಲ್ಲಿ ಸಂಬೋಧನೆ ಮಾಡ್ತಾನೆ, ಸ್ತ್ರೀಲಿಂಗದಲ್ಲಿ ಮಾತಾಡ್ತಾನೆ. ನೀನು ದ್ವಿಜ, ನನ್ನ ಲೆಕ್ಕದಲ್ಲಿ ನಾನು ದ್ವಿಜ, ನೀನು ದ್ವಿಜ. ದ್ವಿಜರು ಅಂದರೆ ಉಪನಯನ ಆದವರು ಅಂತ ಅರ್ಥ, ಎರಡನೇ ಬಾರಿ ಹುಟ್ಟಿದವರು ಅಂತ. ಎರಡನೇ ಬಾರಿ ಹುಟ್ಟುವುದು ಅಂದರೆ ಉಪನಯನ ಆದಾಗ ಮತ್ತೊಮ್ಮೆ ಹುಟ್ಟಿದ ಅಂತ. ಉಪನಯನ ಆಗೋ ತನಕ ಒಂದು ವೇದದಲ್ಲಿ ಒಂದು ಮಾತಿದೆ, ಮನುಷ್ಯ 4 ಬಾರಿ ಹುಟ್ಟುತ್ತಾನೆ. ಒಂದು ಯತ್ ಪಿತಾ ಯೋನ್ಯಾಂ ರೇತಸ್ಸಿಂಚತಿ ತತ್ ಪ್ರಥಮಂ ಮ್ರಿಯತೆ. ಹುಟ್ಟುತ್ತಾನೆ ಹೇಳೋದಿಲ್ಲ, ಸಾಯ್ತಾನೆ. ಮೊದಲು ತಾಯಿಯ ಗರ್ಭಕೋಶಕ್ಕೆ ಗಂಡ, ಆಕೆಯ ಗಂಡ ತನ್ನ ರೇತಸ್ಸನ್ನು ನಿಷೇಕ ಮಾಡುವ, ಗರ್ಭಾಧಾನ ಮಾಡಿದಾಗ ಆ ಮಗು ಗರ್ಭಕೋಶದಲ್ಲಿ ಹೋಗಿ ಬಿದ್ದು ಸತ್ತಿತು. ಆಮೇಲೆ 9 ತಿಂಗಳಾದಾಗ ಅಥಯಜ್ಜಾಯತೆ ತದ್ವಿತೀಯಂ ಮ್ರಿಯತೆ, ಭೂಮಿಗೆ ಬಿದ್ದು ಸತ್ತಿತು, 2ನೇ ಬಾರಿ ಸತ್ತಿತು. ಅಥಯ ದೀಕ್ಷತೆ ತತ್ ತೃತೀಯಂ ಮ್ರಿಯತೆ, ಉಪನಯನ ಆದಾಗ 3ನೇ ಬಾರಿ ಸತ್ತಿತು. ಅಂದ್ರೆ ಹಿಂದಿನ ವ್ಯಕ್ತಿತ್ವ ಹೋಯ್ತು, ಬೇರೆ. ಅಥಯನ್ನು ಮ್ರಿಯತೆ ತತ್ ಚತುರ್ಥ, ಸತ್ತಾಗ ನಿಜವಾಗಿ 4ನೇ ಬಾರಿ ಸಾಯ್ತಾನೆ. ನಿಜವಾಗಿ ಸತ್ತಾಗ 4ನೇ ಬಾರಿ ಸಾಯ್ತಾನೆ. ಅಂದ್ರೆ ಉಪನಯನ ಅನ್ನೋದು ಒಂದು ವ್ಯಕ್ತಿತ್ವದ ನಾಶ. ಅಂದರೆ ಮೊದಲು ಏನೂ ಇಲ್ಲ, ಸುಮ್ಮನೆ ಆಟ ಊಟ. ಆಮೇಲೆ ಅಧ್ಯಯನ, ಜ್ಞಾನದ ವ್ಯಕ್ತಿತ್ವ ಬಂತು, ಅದು ದ್ವಿಜ ಅಂತ. ಇವನು ಈ ಹುಡುಗಿಯನ್ನ ದ್ವಿಜ ಅಂತಾನೆ ಕರಿಬೋದು. ಹೆಣ್ಮಕ್ಕಳಿಗೆ ಹಿಂದೆ ಉಪನಯನ ಮಾಡ್ತಿದ್ರು, ಬಹಳ ಹಿಂದೆ ಹೆಣ್ಮಕ್ಕಳಿಗೂ ಉಪನಯನ ಮಾಡುವಂತಹ ಸಂಪ್ರದಾಯ ಇತ್ತು ಶಾಸ್ತ್ರದಲ್ಲಿ, ಅದಕ್ಕೆ ಅನುಮತಿ ಇದೆ. ಇವತ್ತು ಕೂಡ ಮಾಡಬಹುದು. ಏನೊಂದು 2 ವಿಧದ ಹೆಣ್ಮಕ್ಕಳಿರ್ತಾರೆ ಶಾಸ್ತ್ರದ ಪ್ರಕಾರ. ಒಂದು ಬ್ರಹ್ಮವಾದಿನಿಯರು, ಒಂದು ಸದ್ಯೋವಧುಗಳು ಅಂತ. ಜನರಲ್ ಎಜುಕೇಶನ್ ಪಡೆದು ಮದುವೆಯಾಗುವವರನ್ನು ಸದ್ಯೋವಧುಗಳು ಅಂತ ಕರೀತಾರೆ. ಅವರಿಗೆ ಉಪನಯನ ಬೇಡ. ಯಾಕೆಂದ್ರೆ ಸ್ತ್ರೀನಾಂ ವಿವಾಹ ಕರ್ಮೈವ ಯಥೋಪನಯನಂ ತಥಾ, ಅವರಿಗೆ ಮದುವೆ ಉಂಟಲ್ಲ, ಅದೇ ಉಪನಯನದ ಸ್ಥಾನ. ಬ್ರಹ್ಮವಾದಿನಿಯರಿಗೆ ಮದುವೆ ಇಲ್ಲ, ಅವರು ಕೊನೆ ತನಕ ಗುರುಕುಲದಲ್ಲಿ ಇದ್ದು ವೇದಾಧ್ಯಯನ ಮಾಡಿಕೊಂಡಿರುವವರು, ಅವರು ಉಪನಯನ ಮಾಡಿಕೊಳ್ಬೋದು. ಹಿಂದೆ ಇತ್ತು, ಈಗ ಗುರುಕುಲವೂ ಇಲ್ಲ, ಬ್ರಹ್ಮವಾದಿನಿಯರು ಇಲ್ಲ, ಉಪನಯನವೂ ಇಲ್ಲ, ಹೋಗಿದೆ ಅಷ್ಟೇ. ಈಗ ಗಂಡಸರಿಗೆ ಉಪನಯನ ಮಾಡೋದೇ ದಂಡ. ಎಲ್ಲಿ ವೇದಾಧ್ಯಯನ ಮಾಡ್ತಾರೆ, ಯಾವ ಕರ್ಮಕ್ಕೆ ಉಪನಯನ, ಗೂಟದಲ್ಲಿ ಇಡ್ಲಿಕ್ಕೆ ಅಷ್ಟೇ. ಅದನ್ನು ಏನೋ ಒಂದು ನಾಟಕ ಕಂಪನಿ ನಡೀತಾ ಇದೆ ಉಪನಯನದ್ದು. ಆ ವಿಷಯದಲ್ಲಿ ಅಷ್ಟು ನಾಟಕ ಮಾಡೋಲ್ಲ ಹೆಣ್ಮಕ್ಕಳು, ಮುಂದೆ ಯಾರು ಬೆಟರ್ ವಾಸಿಯವರು ಪಾಪ. ಹಾಗಾಗಿ ಇವಳನ್ನು ದ್ವಿಜ ಅಂತ ಕರೀತಾರೆ. ಅಂದರೆ ಉಪನಯನ ಆಗಿದೆ ಅಂತ ಅರ್ಥ ಅಲ್ಲ. ಹೆಣ್ಣಿಗೆ ಪುನರ್ಜನ್ಮ ಯಾವಾಗ? ಮೊದಲು ಇನ್ನು ಸ್ತ್ರೀತ್ವ ಅಭಿವ್ಯಕ್ತವಾಗದಂತಹ ಒಂದು ಬಾಲ್ಯ, ಅದರಿಂದ ಯೌವನ ಬಂದಾಗ ಸ್ತ್ರೀಗೆ ಪುನರ್ಜನ್ಮ, ಹೆಣ್ತನ ವ್ಯಕ್ತವಾಗುವಂತಹದ್ದು. ಅದನ್ನು ದ್ವಿಜ ಅಂತ. ನೀನು 2ನೇ ಬಾರಿ ಹುಟ್ಟಿದ್ದೀಯಾ, ನಾನು ದ್ವಿಜ, ನಾವಿಬ್ರು ದ್ವಿಜರು, ನಾವು ಯಾಕೆ ಮದುವೆ ಮಾಡ್ಕೊಳ್ಬಾರ್ದು? ಅದನ್ನ ನತ್ವಾಂ ತ್ಯಜಾಮಿ ದಯಿತಾಂ, ನನಗೆ ನೀನು ಇಷ್ಟ ಆಗಿದ್ದಿ, ನಾನು ನಿನ್ನನ್ನು ಬಿಡೋಲ್ಲ. ಮತ್ತು ದೇವದತ್ತಂ, ಅದು ನಾನು ನಿನ್ನನ್ನು ಯಾಕೆ ಬಿಡಬೇಕು? ದೇವರು ಕೊಟ್ಟು ಕಳಿಸಿದ್ದು ನನ್ನ ಬಳಿಗೆ, ಭಗವಂತ ಕೊಟ್ಟು ಕಳಿಸಿದಂತಹ ಸೊತ್ತನ್ನ ನಾನು ಯಾಕೆ ಬಿಡಬೇಕು? ಅಲ್ಲಪ್ಪ, ತಪಸ್ಸು ಮಾಡ್ಲಿಕ್ಕೆ ತೊಂದರೆ ಆಗತ್ತೆ.
ತಪಸ್ಸು ಮುಂದೆ ಮಾಡಲಿಕ್ಕೆ ಆದರೆ ಅಲ್ವ ತೊಂದರೆ ಆಗೋದು. ಈಗ ಈ ಹುಡುಗಿಯನ್ನು ನೋಡಿದ ಮೇಲೆ ನಾನು ತಪಸ್ಸು ಮಾಡಲಿಕ್ಕೆ ಆಗ್ತಾ ಇಲ್ಲ. ಮನಸ್ಸು ಹೇಳ್ತಾನೆ, ಯಸ್ಮಿನ್ ಮನೋ ದುರ್ಗುತವಾದಿ ನ ವಿಯಾತಿ ಲಗ್ನಂ. ಈ ಹುಡುಗಿಯ ಮನಃ ದೃಗುತ, ನನ್ನ ಮನಸ್ಸು ಮತ್ತು ನನ್ನ ಕಣ್ಣು ಈ ಹುಡುಗಿಯ ಮೇಲೆ ನಟ್ಟು ಕೂತದ್ದುಂಟಲ್ವ, ಅಲ್ಲಿಂದ ಹೋಗ್ಲಿಕ್ಕೆ ಕೇಳೋಲ್ಲ. ತಪಸ್ಸು ಮಾಡಿದೆ ಹಾಗೆ. ನಾನೇನು ತಪಸ್ಸು ಮಾಡ್ಲಿಕ್ಕೆ ಹೋದ್ರು ಕೂತ್ಕೊಂಡು ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ದೇವರು ಕಾಣೋಲ್ಲ, ಈ ಹುಡುಗಿಯೇ ಕಾಣ್ತಾಳೆ. ತಪಸ್ಸು ಮಾಡಿದೆ ಹಾಗೆ ನಾನು. ಯಸ್ಮಿನ್ ಮನೋ ದೃಗಪಿವ ನವಿಯಾತಿ ಲಗ್ನಂ. ಕಣ್ಣು ಮನಸ್ಸು ಎರಡೂ ಈ ಹುಡುಗಿಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇಲ್ಲ. ಆದ್ರಿಂದ ನಾನು ತಪಸ್ಸು ಮಾಡೋಲ್ಲ. ಇನ್ನು ನಾನು ಏನು ತಪಸ್ಸು ಮಾಡಿದ್ರೆ ಇವಳ ಜೊತೆಗೆ ಇವಳು ನಾನು ಒಟ್ಟಿಗೆ ತಪಸ್ಸು ನಮ್ಮದು. ಯಸ್ಮಿನ್ ಮನೋ ದೃಗುತವ ನವಿಯಾತಿ ಲಗ್ನಂ. ಅದರಿಂದ ಮಾಂ ಹೇಳ್ತಾನೆ, ಚಾರು ಶೃಂಗ ಅರ್ಹಸಿ ನೇತು ಮನೋವ್ರತಂ ತೇ ಚಿತ್ತಂ. ಮಾಂ ಚಾರು ಶೃಂಗ ಅರ್ಹಸಿ ನೇತು ಮನೋವ್ರತಂ ತೇ ಚಿತ್ತಂ. ನನ್ನ ಚಿತ್ತ, ನನ್ನ ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ನಿನ್ನ ಬೆನ್ನ ಹಿಂದೆ ಹೋಗಿಬಿಟ್ಟಿದೆ. ನೀನು ಹೊರಟು ಹೋದೆ ಅಂದರೆ ನನ್ನ ಮನಸ್ಸು ನಿನ್ನೊಟ್ಟಿಗೆ ಹೋಗುತ್ತೆ, ನನ್ನ ದೇಹ ಮತ್ತೆ ಇಲ್ಲಿ ಉಳಿಯುತ್ತೆ. ಅನುವ್ರತಂ ಮೇ ಚಿತ್ತಂ. ಅದರಿಂದ ಮಾಂ ಚಾರು ಶೃಂಗ, ಓ ಚಂದದ ಕೋಡಿನ ಹೆಣ್ಣೆ, ನನ್ನನ್ನು ಕರ್ಕೊಂಡು ಹೋಗು ನಿನ್ನ ಜೊತೆಗೆ. ಅರ್ಹಸಿ ಮಾಂ ತ್ವಯಾ, ನಿನ್ನ ಜೊತೆ ಕರ್ಕೊಂಡು. ಯಾಕೆಂದ್ರೆ ಅನುವರ್ತಂ ಮೇ ಚಿತ್ತಂ, ನನ್ನ ಮನಸ್ಸು ನಿನ್ನ ಹಿಂದೆ ಹೋಗಿಬಿಟ್ಟಿದೆ. ಹಾಗಾಗಿ ಇವಾಗ ನನ್ನದೊಂದು ಪ್ರಾರ್ಥನೆ ಉಂಟು. ಏನು? ಪ್ರತಿಸರಂತು ಯತಃ ಪ್ರತಿಸರಂತು ಶಿವಾಹ ಸಚಿವ್ಯ. ನಿನ್ನ ಸಚಿವೆಯರು, ನಿನ್ನ ಮಿನಿಸ್ಟರ್ಸ್ ಎಲ್ಲ ಇದ್ದಾರಲ್ಲ, ಅವೆಲ್ಲ ಸುತ್ತಮುತ್ತ ಕಾಟ ಕೊಡ್ತಾವೆ, ಅವನ್ನೆಲ್ಲ ಕಳಿಸಿಬಿಡು. ನಮ್ಮ ಪ್ರೈವಸಿಗೆ ಭಂಗ ಆಗುತ್ತೆ. ಯಾರು ಇರುವಾಗ ನೀನು ಮತ್ತು ನಾನು ಇಬ್ಬರೇ ಇರಬೇಕು, ಯಾರೂ ಇರುವರು. ನಮ್ಮ ಏಕಾಂತಕ್ಕೆ ಭಗ್ನವಾಗಿರತಕ್ಕಂಥ ನಿನ್ನ ಸಚಿವರನ್ನೆಲ್ಲ, ಸಚಿವನೇ ದುಂಬಿಗಳನ್ನೇ ಹೇಳೋದು, ಬೇರೆ ಯಾರು ಇಲ್ಲ ಅಲ್ಲಿ. ಶಿವ ಸಚಿವ್ಯ, ನಿನಗೆ ಮಾಂಗಲಿಕವಾಗಿರತಕ್ಕಂಥ ಈ ಸಚಿವರೆಲ್ಲ ಗುಯ್ಗುಡ್ತಾ ಇದ್ದಾರಲ್ಲ ತುಂಬ, ಅವನ್ನೆಲ್ಲ ಕಳಿಸಿಬಿಡು. ಅವು ತುಂಬ ಉಪದ್ರ. ಇದನ್ನೆಲ್ಲ ನೋಡಿಯೇ ಕಾಳಿದಾಸ ಶಾಕುಂತಳದಲ್ಲಿ ಶಕುಂತಳೆಯನ್ನು ನೋಡಿದ ದೃಪದನ, ಇವನು ದುಷ್ಯಂತನ ಮನಸ್ಥಿತಿಯನ್ನ ವರ್ಣಿಸುವಾಗ ಇದರ ಅನೇಕ ಭಾಗವನ್ನು ಬಳಸಿಕೊಳ್ತಾನೆ. ಅವನು ಆ ದುಂಬಿ ಆಕೆ ಮುತ್ತುತ್ತೆ. ಅಯ್ಯೋ, ದುಂಬಿಗಿದ್ದ ಭಾಗ್ಯ ನನಗಿಲ್ಲವಾಯ್ತಲ್ಲ ಅಂತ ನೀವು ಇಲ್ಲಿ ನಿಂತ್ಕೊಂಡು, ದೂರದಲ್ಲಿ ನಿಂತುಕೊಂಡು ಹೀಗೆ ಸಂಕಟ ಪಡ್ತಾನೆ. ಅದೆಲ್ಲ ಇದು ಈ ಭಾಗವತದ ಪ್ರಣಯ ಗೀತೆ, ಅದರ ಪ್ರಭಾವ. ಅದರಿಂದ ಅವನು ಹೇಳ್ತಾನೆ, ಎಲ್ಲ ನಿನ್ನ ಗೆಳತಿಯರನ್ನು ಕಳಿಸಿಬಿಡು, ನಿನ್ನ ಮಿನಿಸ್ಟರ್ಸು, ನಿನ್ನ ಕೌನ್ಸಿಲರ್ಸು, ಯಾರೂ ಬೇಡ, ನಾನು ನೀನು ಇಬ್ಬರೇ ಇರಬೇಕು. ಪುಣ್ಯವಶಾತ್ ಅವನ ಈ ಪ್ರಾರ್ಥನೆಗೆ ಅವಳು ಒಪ್ಪಿಕೊಂಡ್ಬಿಟ್ಲು. ಅವನು ನಿರೀಕ್ಷಿಸಿರಲಿಲ್ಲ. ಇಷ್ಟೆಲ್ಲ ಏನು ಒಪ್ಪಿಕೊಳ್ತಾಳೋ ಇಲ್ಲೋ ಅಂತ ಹೆದರ್ಕೊಂಡು, ನಾನು ಬಿಡೋಲ್ಲ, ನೀನು ನನಗೆ ಬೇಕು ಅಂತೆಲ್ಲ ಮಕ್ಕಳ ಹಾಗೆ ರಂಪ ಮಾಡಿದ. ಅವಳು ಹೇಳ್ತಾಳೆ, ನಿನಗೆ ಏನು ನಾನು ಬೇಕಾ, ನಾನು ಬರ್ತೀನಿ, ನಿನ್ನ ಜೊತೆಗೆ ಸಂಸಾರ ಮಾಡ್ತೀನಿ, ನನ್ನಿಂದೇನು ಆಕ್ಷೇಪ ಇಲ್ಲ ಅಂತ ಅಂದ್ಬಿಟ್ಲು. ಅದು ಚತುರ್ಮುಖ ಕಳಿಸಿದ್ದೇ ಅದಕ್ಕೆ. ಪೂರ್ವಚಿತ್ತಿಯನ್ನು ಕಳಿಸಿದ್ದೇ ಅವಳ ಜೊತೆಗೆ ಸಂಸಾರ ಮಾಡಿ ಒಂದಿಷ್ಟು ಮಕ್ಕಳಾದ ಮೇಲೆ ನೀನು ಹೊರಟು ಬಾ. ಸರಿ, ಅವನು ಅಲ್ಲಿ ಮುಗಿದ ಅವನ ತಪಸ್ಸು. ತಕ್ಷಣ ಊರಿಗೆ ವಾಪಸ್ ಬಂದ, ಕರ್ಕೊಂಡು ಬಂದ. ಸಂಸಾರ ಆಯಿತು, ಅಧಿಕಾರ. ಅವನಿಗೆ ಇವಳಿಂದ ಅವಳ ಜೊತೆಗೆ ಅಯುತಾಯುತಂ ವತ್ಸರಾಣಿ ಅಂತ 10,000 × 10,000 10 ಕೋಟಿ ವರ್ಷ ಜೀವನ ಮಾಡಿದ್ದ ನೋಡಿ. ಅಂದರೆ ಆ 30 ಕೋಟಿ ಮನ್ವಂತರದಲ್ಲಿ 11 ಕೋಟಿ ಇವನ ಅಪ್ಪ ಇದ್ದ, ಇವನು 10 ಕೋಟಿ ಇದ್ದ. ಇದು ಆ ಮನ್ವಂತರ ಇನ್ನೂ ಸ್ವಲ್ಪ ಅವಶೇಷ ಇದೆ. 10 ಕೋಟಿ ವರ್ಷ ಇವಳ ಜೊತೆಗೆ ಸಂಸಾರ ಮಾಡಿದ. ಅವಳು ದೇವಲೋಕದಿಂದ ಬಂದಿರತಕ್ಕಂಥ ಪೂರ್ವಚಿತ್ತಿ. ಇವನು ದೇವಲೋಕಕ್ಕೆ ಸಂಬಂಧಪಟ್ಟವನೇ, ಭೂಲೋಕದಲ್ಲಿ ಅಲ್ಲ. ಬಟ್ ಅವಳು ಅಕ್ಷರೆ ಸಿಕ್ಕಿದ ಆನಂದದಲ್ಲಿ ಎಲ್ಲವನ್ನು ಮರೆತು ಅಯುತಾಯುತ 10,000 × 10,000 10 ಕೋಟಿ ವರ್ಷಗಳ ಕಾಲ ಸಂಸಾರ ಮಾಡಿದ ಅವಳ ಜೊತೆಗೆ. 9 ಮಕ್ಕಳಾದರು. 9 ಮಕ್ಕಳು. ಜಂಬೂ ದ್ವೀಪ ನಿನ್ನೆ ಹೇಳಿದ್ದೆ ನಾನು. ಆ 7 ದ್ವೀಪಗಳಲ್ಲಿ ಉಳಿದ ಮಕ್ಕಳದ್ದು ಹೋಗೋದು. ಈಗ ಇವನಿಗೆ ಬರುವಾಗ ಅಗ್ನಿಧರನಿಗೆ ಜಂಬೂ ದ್ವೀಪ ಬಂದಿತ್ತು. ಜಂಬೂ ದ್ವೀಪದಲ್ಲಿ ಇವನಿಗೆ 9 ಜನ ಮಕ್ಕಳಾದರು. 9 ಜನ ಮಕ್ಕಳು ಯಾರು? ಆ 9 ಜನ ಮಕ್ಕಳ ವಿವರ ಹೇಳುತ್ತೆ ಭಾಗವತ. ತಸ್ಯಾಮುಹವ
ಅಂದರೆ ಆ ಅಪ್ಸರ ಸ್ತ್ರೀಯಲ್ಲಿ ಪೂರ್ವಚಿತ್ತಿಯಲ್ಲೇ ಇವನು ಸಂಸಾರ ಮಾಡಿದ, ಅವಳಲ್ಲಿಯೇ ಆತ್ಮಜಾನ್ ಸರಾಜವರ ಅಗ್ನಿಧ್ರ, ರಾಜವರಹ ಅಂತಂದ್ರು. ಅವನು ಪೂರ್ವಚಿತ್ತಿಯನ್ನ ಕಂಡು ಮದುವೆಯಾಗಿ ಮೈಮರೆತು ಅಲ್ಲೇ ಬದುಕಿದ ಅಂತಂದ್ರೆ ನನ್ನ ನೀಚ ರಾಜ ಅಂತ ತಿಳ್ಕೋಬೇಡಿ. ಅದು ಒಂದು ದೌರ್ಬಲ್ಯ ಇತ್ತು ನಿಜ ಅವನಿಗೆ. ಆದರೆ ಅವನು ದೇಶವನ್ನು ಆಳಿದ ರೀತಿಯಲ್ಲಿ ಅವನು ಒಬ್ಬ ಶ್ರೇಷ್ಠ ರಾಜನಾಗಿ ದೇಶವನ್ನು ಆಳಿದ. 9 ಜನ ಮಕ್ಕಳಾದರು. ಯಾರವರು? ನಾಭಿ, ಕಿಂಪುರುಷ, ನಾಭಿ ವರ್ಷ, ಇವು 9 ಈ ಜಂಬೂದ್ವೀಪದಲ್ಲಿ 9 ವಿಭಾಗಗಳು ಅವರಿಂದೇ ಬಂತು. ಮತ್ತೆ ನಾಭಿ, ಕಿಂಪುರುಷ ಎರಡನೇದು ವರ್ಷ, ನಾಭಿ ವರ್ಷ. ನಾಭಿ ವರ್ಷ ಅಲ್ಲಿಗೆ ನೋಡಿ, ಈ ನಾಭಿ ವರ್ಷ ಅನ್ನುವಂಥದ್ದು ಭಾರತ. ಅದಕ್ಕೆ ಮೊದಲು ಹೆಸರಿದ್ದದ್ದು ಅಜನಾಭ ಅಂತ ಈ ದೇಶಕ್ಕೆ ಹೆಸರಿದ್ದದ್ದು. ಅದರ ನಂತರ ನಾಭಿಯ ಮಗನಾಗಿ ಭಗವಂತ ಋಷಭನಾಗಿ ಅವತರಿಸಿದ. ಅವನ ಮಗ ಭರತ ಚಕ್ರವರ್ತಿಯಾಗಿ ಹುಟ್ಟಿದ. ಇವನ ಮೊಮ್ಮಗ ಭರತ ಚಕ್ರವರ್ತಿ ಬಂದ ಮೇಲೆ ಈ ದೇಶಕ್ಕೆ ಭಾರತ ಅಂತ ಹೆಸರು ಬಂತು. ಅದಕ್ಕಿಂತ ಮೊದಲು ಇದ್ದ ಹೆಸರು ಅಜನಾಭ ಅಂತ. ಕೆಲವರು ಅಂಜನಾಭ ಅಂತ ಹೇಳ್ತಾರೆ. ಅಜನಾಭ ಅದು ನಾಭಿ ಆಡ್ತಾ ಇದ್ದಾಗ ಇದ್ದ ಹೆಸರು. ನಾಭಿ ಅದರ ನಂತರ ಇನ್ನೊಂದು, ಅದೇ ಇದು ಭಾರತ. ಇಲ್ಲಿಂದ ನಾವು ಜಂಬೂದ್ವೀಪದಿಂದ ಭಾರತಕ್ಕೆ ಬಂದೆವು. ಇವನ ನಂತರ ನಾಭಿಯ ಕಥೆ ಮುಂದುವರಿತೆ. ಅಂದ್ರೆ ನಾಭಿ ಭಾರತದ ಈ 9 ವರ್ಷಗಳಲ್ಲಿ ಭಾರತ ವರ್ಷದ ರಾಜ ನಾಭಿ ಆಗ್ತಾನೆ. ಅದರ ನಂತರ ಕಿಂಪುರುಷ ವರ್ಷ, ಆಮೇಲೆ ಕಿಂಪುರುಷ ಆದ್ಮೇಲೆ ಹರಿವರ್ಷ, ಅದ್ರ ಮೇಲಿನದ್ದು ಯಾವುದು? ಇಳಾವರ್ತ. ಕಿಂಪುರುಷ, ಇಳಾವರ್ತ, ರಮ್ಯಕ, ಹಿರಣ್ಮಯ, ಕುರು, ಭದ್ರಾಶ್ವ, ಕೇತುಮಾಲಾನ್, ನವ ಅಜನೆ. 9 ಜನ ಮಕ್ಕಳಿವರು. ಈ 9 ಜನ ಮಕ್ಕಳು ಈ 9 ವರ್ಷಗಳಾದವು ಜಂಬೂ ಇದರಲ್ಲೇ. ಅದರಲ್ಲಿ ಒಂದು ನಾಭಿ ಆಳ್ತಾ ಇದ್ದದ್ದು ಭಾರತ ವರ್ಷ. ನಾವು ಇಡೀ ಭೂಮಿಯಿಂದ ಜಂಬೂದ್ವೀಪಕ್ಕೆ ಬಂದೆವು, ಜಂಬೂದ್ವೀಪದಿಂದ ಭಾರತಕ್ಕೆ ಬಂದೆವು. ನಾಭಿಯ ಕಾಲದಲ್ಲಿ ಇವನು ನಾಭಿ ಈ 9 ಜನ ಮಕ್ಕಳಿಗೆ 9 ವರ್ಷಗಳನ್ನು ಹಂಚಿಕೊಟ್ಟ. ನಾಭಿ ಭಾರತದ ದೇಶದ ಅಧಿಪನಾದ. ಈ 9 ಜನ ಮಕ್ಕಳಿಗೆ ಮೇರು ಪರ್ವತದ ಅಭಿಮಾನ ದೇವತೆ ಮೇರು ಅಂತ ಒಬ್ಬ ದೇವತೆ ಇದ್ದಾನೆ. ಅವನಿಗೆ 9 ಜನ ಹೆಣ್ಮಕ್ಕಳಿದ್ದರು. ಆ 9 ಜನ ಹೆಣ್ಮಕ್ಕಳು ಈ 9 ಜನ ಮದುವೆಯಾದರು. ಅದರಲ್ಲಿ ನಾಭಿರಾಜನಿಗೆ ಮದುವೆ ಆಗಿರ್ತಕ್ಕಂಥವಳು ಮೇರುವಿನ ಮೊದಲ ಮಗಳು. ಅವಳ ಹೆಸರು ಮೇರುದೇವಿ ಅಂತ. ನಾಭಿರಾಜ ಮೇರುದೇವಿ ಮದುವೆಯಾದರು. ಅವರು ಮದುವೆಯಾಗಿ ಸಾಮ್ರಾಜ್ಯ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ರು. ಮುಂದೆ ಏನಾಯಿತು? ಈಗ ನಮಗೆ 3 ಆಯ್ತು, ಪ್ರಿಯವ್ರತ ಆಯಿತು, ಅಗ್ನಿಧ್ರ ಆಯಿತು, ನಾಭಿ ತನಕ ಬಂದೆವು ನಾವು. ಮುಂದೆ ಈ ವಂಶ ಹೇಗೆ ಬೆಳೆಯಿತು? ಮುಂದೆ ಭಗವಂತನ ಅವತಾರವನ್ನು ನಾವು ಮುಂದೆ ನೋಡಬೇಕು. ವೃಷಭನಾಮಕ ಭಗವಂತನ ಅವತಾರ. ಆ ಭಾಗವನ್ನ ಮತ್ತೆ ನಾವು ನಾಳೆ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.